ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಜಗತಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾಗಿರ್ತಕ್ಕಂಥ ಆನಂದ್ ಗುರುಜಿರವರ ಪಾದರವಿಂದಗಳಿಗೆ ನಮಸ್ಕರಿಸ್ತಾ, ಮತ್ತು ನನ್ನ ತಾಯಿಯವರನ್ನು ಕೂಡ ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಸಂಪೂರ್ಣವಾಗಿ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ ನಮ್ಮಿ ಮಹರ್ಷಿವಾಣಿ ನೇರಪ್ರಸಾರದ ಕಾರ್ಯಕ್ರಮವನ್ನು ಬಹಳ ಪ್ರೀತಿಯಿಂದ ಪ್ರಾರಂಭ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ಆಧಾರದ ಸ್ವಾಗತ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ಉರಿ, ಗ್ಯಾಸ್ಟ್ರಿಕ್ಕು, ಅಸಿಡಿಟಿ, ಅಲ್ಸರು, ಹೊಟ್ಟೆಗೆ ಸಂಬಂಧಪಟ್ಟಿರ್ತಕ್ಕಂಥ ಏನೊಂದು ಸಮಸ್ಯೆ ಆದ್ರೂ ಕೂಡ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಹರಿದಾಡ್ತಾ ಇರತಕ್ಕಂಥ ಎಲ್ಲ ರೀತಿ ಇರತಕ್ಕಂಥ ಸಾಂಕ್ರಾಮಿಕ ರೋಗಗಳಿಂದ ಪಾರಾಗಲು ಮತ್ತು ದೇಹದಲ್ಲಿರ್ತಕ್ಕಂಥ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳಲು ತಪ್ಪದೇ ಬಳಸಿ ಅಮೃತಬಿಂದು. ಮತ್ತು ಅತಿ ಕಿರಿಯ ವಯಸ್ಸಿನಿಂದ ಹಿರಿಯ ವಯಸ್ಸಿನವರೆಗೂ ಕೂಡ ಸಾಕಷ್ಟು ಜನ ಸಕ್ಕರೆ ಕಾಯಿಲೆ ಸಮಸ್ಯೆಯಲ್ಲಿ ನರಳುತ್ತಾನೆ ಇದ್ದಾರೆ. ಕೈಕಾಲುಗಳು ಉರಿ ಬರ್ತಕ್ಕಂಥದ್ದು, ಜಾಯಿಂಟ್ಸ್ ಪೇನ್ ಬರ್ತಕ್ಕಂಥದ್ದು, ಅತಿಯಾದ ದಾಹ, ಆಯಾಸಕ್ಕೊಳಗಾಗ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಈ ಒಂದು ಸಕ್ಕರೆ ಕಾಯಿಲೆ ಅಡಿ ಬರ್ತಕ್ಕಂಥ ಸಮಸ್ಯೆಗಳು ಅಂತಲೇ ಹೇಳ್ಬೋದು. ಇಂತಹ ಸಮಸ್ಯೆಗಳಿಗೆ ದೇಹಕ್ಕೆ ಕಿಂಚಿತ್ತೂ ಕೂಡ ಸೈಡ್ ಎಫೆಕ್ಟ್ಸ್ ಇಲ್ಲದಿರ ರಾಮಬಾಣದಂತೆ ಕೆಲಸ ಮಾಡ್ತಕ್ಕಂಥ ಅಪ್ಪಟ ಆಯುರ್ವೇದದ ಔಷಧಿ ಅಂತಂದರೆ ಅದು ನಮ್ಮ ಮಧುಮೇಹ ನಿವಾರಣೆ ಅಂತಲೇ ಹೇಳ್ಬೋದು. ನಿಮ್ಮ ವಾಸ್ತುಗೃಹದ ಸಮೀಪ ಇರತಕ್ಕಂಥ ಎಲ್ಲ ಮೆಡಿಕಲ್ ಸ್ಟೋರ್ನಲ್ಲೂ ಕೂಡ A&J ಹೆಲ್ತ್ ಕೇರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಆಯುರ್ವೇದಿಕ್ ಉತ್ಪನ್ನಗಳು ಕೂಡ ಲಭ್ಯವಿದೆ. ಹಾಗಾಗಿ ತಪ್ಪದೇ ಸ್ವೀಕರಿಸಿ. ಮತ್ತು ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್, 1 ಗ್ರಾಮ್ ಚಿನ್ನವನ್ನು ಖರೀದಿಸಿದರೆ 2 ಗ್ರಾಮ್ ಬೆಳ್ಳಿ ಉಚಿತ. ಇಂತಹ ಸುವರ್ಣ ಅವಕಾಶ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಲ್ಲಿ ಮಾತ್ರ. ಇವರ ಶಾಖೆಗಳು KR ಪುರಂ, ನಾಗರಭಾವಿ, ಯಲಹಾಂಕ, HSR ಲೇಔಟ್, ಬಸವನಗುಡಿ, ಬೆಂಗಳೂರು. ಮತ್ತು ಅರವಿಂದ್ ಪ್ರಾಪರ್ಟೀಸ್, ಇವರ ಒಂದು ಸೇವೆ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥದ್ದು. ನೆಲಮಂಗಲದ ಸೊಂಡೆಕೊಪ್ಪ ರಸ್ತೆಯಿಂದ ತುಮಕೂರು ರಸ್ತೆಯ ಮಧ್ಯಭಾಗದಲ್ಲಿರ್ತಕ್ಕಂಥ ಅದರ ಬಳಿ ಇರತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸೈಟ್ಗಳು BMRDA ಮತ್ತು ರೇರಾ ಅಪ್ರೂವ್ಡ್ ಆಗಿರ್ತಕ್ಕಂಥ ಇವರ ಸೈಟ್ಗಳು ರೆಡಿ ಫಾರ್ ರಿಜಿಸ್ಟ್ರೇಷನ್ ಮತ್ತು ರೆಡಿ ಫಾರ್ ಕನ್ಸ್ಟ್ರಕ್ಷನ್. ಅತಿ ಶೀಘ್ರದಲ್ಲಿ ತಾವು ನೋಂದಾಯಿಸ್ಕೊಳ್ಬೋದು. ಅತಿ ಶೀಘ್ರದಲ್ಲಿ ನಿಮ್ಮ ವಾಸ್ತುಗೃಹದ ಒಂದು ನಿರ್ಮಾಣವನ್ನು ಕೂಡ ತಾವು ಮಾಡ್ಕೊಳ್ಬೋದು. ಸಂಪೂರ್ಣವಾಗಿ ಸಿದ್ಧವಾಗಿರ್ತಕ್ಕಂಥ ರೇರಾ ಅಪ್ರೂವ್ಡ್ ಮತ್ತು BMRD ಸೈಟ್ಗಳು ಅಂತಲೇ ಹೇಳ್ಬೋದು. ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಸೇವೆ ಅಂತಲೇ ಹೇಳ್ಬೋದು. ನಂಬಿಕೆ ಮತ್ತು ವಿಶ್ವಾಸ ಅಂತಂದರೆ ಅದು ನಮ್ಮ ಅರವಿಂದ್ ಪ್ರಾಪರ್ಟೀಸ್ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಇವತ್ತಿನ ದಿವಸ ಸೋಮವಾರ, ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ವಾರ. ಪರಮೇಶ್ವರನನ್ನು ಪ್ರಾರ್ಥನೆಯನ್ನು ಮಾಡೋದ್ರಿಂದ ನಮಗೆ ಶಾಂತಿ, ನೆಮ್ಮದಿ, ಧೈರ್ಯ ಮತ್ತು ಒಂದು ಶಕ್ತಿ ಇದೆಲ್ಲವೂ ಕೂಡ ನಮಗೆ ಭಗವಂತ ದಯಪಾಲಿಸ್ತಕ್ಕಂಥದ್ದು. ಆದರೆ ಯಾಕೆ ಭಗವಂತ ಮುನಿಸ್ಕೊಂಡ್ಬಿಟ್ಟಿದ್ದಾನೋ ಏನೋ, ಇಲ್ಲ ಗಂಗಾ ಮಾತೆಯ ಅನುಗ್ರಹ ಇನ್ನೂ ಅಷ್ಟರ ಮಟ್ಟಿಗೆ ಆಗ್ತಾ ಇಲ್ವೋ ಏನೋ ಗೊತ್ತಿಲ್ಲ. ಇನ್ನು ಮಳೆಯ ಅಭಾವ ಸಾಕಷ್ಟು ಆಗೋಗಿದೆ. ಇರಲಿ, ಏನು ಗುರುಗಳೇ, ಬೆಳಗ್ಗೆ ಆದರೆ ಬರೀ ಮಳೆ ಬಗ್ಗೆನೇ ಮಾತಾಡ್ತಿರಲ್ಲ, ಯಾಕೆ ಗುರುಗಳೇ? ಬೆಂಗಳೂರಲ್ಲಿ ಇರೋದ್ರಲ್ಲಿ ಸ್ವಲ್ಪ ಮಳೆ ಆಗಿದೆ ಗುರುಗಳೇ. ಬೆಂಗಳೂರಲ್ಲಿ ಆಗಿದೆ, ಬೆಂಗಳೂರಿನ ಗ್ರಾಮಾಂತರ ಭಾಗಗಳಲ್ಲಿ ಆಗ್ತಾ ಇಲ್ಲ, ಉತ್ತರ ಕರ್ನಾಟಕದಲ್ಲಿ ಆಗ್ತಾ ಇಲ್ಲ, ಅಲ್ಲಿನ ಜನಕ್ಕೆ ಸಮಸ್ಯೆ ಆಗೋಗಿದೆ. ನಮ್ಮ ಪಕ್ಕದ ರಾಜ್ಯಗಳಲ್ಲೂ ಮಳೆ ಸ್ವಲ್ಪ ಕಡಿಮೆ ಆಗೋಗಿದೆ, ಎಲ್ಲ ಕಡೆ ಕಡಿಮೆ ಆಗೋಗಿದೆ ಮಳೆ. ಏನು ತೀರಾ 42 ಡಿಗ್ರಿ ಅಂತಂದರೆ ಹೆಂಗಪ್ಪ ಉಸಿರಾಡೋದು? ತುಂಬ ಕಷ್ಟ ಆಗೋಗ್ತಾ ಇದೆ. ಅದರಲ್ಲೂ ಬೆಂಗಳೂರಿನ ಉತ್ತರ ಭಾಗದ ಕಡೆ ಬಂತು ಅಂತಂದರೆ ಸ್ವಲ್ಪ ಬಿಸಿಲಿನ ತಾಪಮಾನ ಜಾಸ್ತಿನೇ. ಯಾಕೆ ಅಂತಂದರೆ ಅಲ್ಲಿ ಬೆಟ್ಟ ಜಾಸ್ತಿ ಇರುವ ಕಾರಣದಿಂದ ಸ್ವಲ್ಪ ಆ ಬಿಸಿಲಿನ ತಾಪಮಾನದ ಆ ಒಂದು ಧಗೆ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ. ಇರಲಿ, ಏನೇ ಆದ್ರೂ ಕೂಡ ಪ್ರತಿನಿತ್ಯವೂ ಕೂಡ ಬೆಳಗ್ಗೆ ಎದ್ದಾಗ ಹೇಗೆ ನಾವು ಭಗವಂತನಲ್ಲಿ ಪೂಜಾನುಷ್ಠಾನವನ್ನು ಸಲ್ಲಿಸ್ತೀವೋ, ಭಗವಂತನ ಪೂಜಾರಾಧನೆಯನ್ನು ಮಾಡ್ತೀವೋ, ನಮ್ಮ ಸಂಕಲ್ಪಗಳನ್ನು ನಾವು ಭಗವಂತನ ಮುಂದೆ ಇಟ್ಟಾಗ ಆ ಸಂಕಲ್ಪದಲ್ಲಿ ಇದನ್ನೂ ಒಂದು ಸೇರಿಸ್ಕೊಳ್ಳೋಣ. ಯಾಕೆ ಅಂತಂದರೆ
ಸ್ವಾರ್ಥಕ್ಕೋಸ್ಕರ ಪ್ರತಿ ಕ್ಷಣವೂ ಕೂಡ ನಾವು ಒಡೆದಾಡ್ತಾನೆ ಇರ್ತೀವಿ. ನೋಡಿ, ಒಬ್ಬ ಮನುಷ್ಯನಿಗೆ ಈ ಸ್ವಾರ್ಥ ಅನ್ನೋದು ನಾವು ಕೆಟ್ಟದು ಅಂತ ಹೇಳೋದಕ್ಕಾಗೋದಿಲ್ಲ. ಅದು ಭಗವಂತ ನಮಗೆ ಕೊಟ್ಟಿರೋ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಗುಣ. ಸ್ವಾರ್ಥ ಯಾವಾಗಿರಬೇಕು ಅಂತಂದರೆ ಪ್ರೀತಿಯಲ್ಲಿ ಸ್ವಾರ್ಥ ಇರಬೇಕು. ಮನುಷ್ಯನಿಗೆ ತೋರಿಸ್ತೀವಲ್ಲ ಪ್ರೀತಿ, ಅದರಲ್ಲಿ ಯಾವ ರೀತಿ ಇರಬೇಕು ಅಂತಂದರೆ ನನ್ನ ಪ್ರೀತಿ ಯಾರಿಗಿಂತನೂ ಕೂಡ ಕಡಿಮೆ ಆಗಿರಬಾರ್ದು ಅನ್ನೋ ಒಂದು ಸ್ವಾರ್ಥ ಇರಬೇಕು. ಆದರೆ ಸಮಸ್ಯೆ ಅಂತ ಬಂದಾಗ, ಕಷ್ಟ ಅಂತ ಬಂದಾಗ ಸ್ವಾರ್ಥ ಇರಬಾರ್ದು. ಎಲ್ಲರೂ ಕೂಡ ನಾವೊಬ್ಬರೇ, ಎಲ್ಲರನ್ನೂ ಕೂಡ ನಾವು ಜೊತೆಯಲ್ಲಿ ಇಟ್ಕೊಳ್ಬೇಕು. ಎಲ್ಲರ ಕಷ್ಟಕ್ಕೂ ನಾವು ಸ್ಪಂದಿಸೋಂಥವರಾಗಿರಬೇಕು. ಎಷ್ಟೋ ಸತಿ ಏನಾಗೋಗುತ್ತೆ ಗೊತ್ತಾ, ನಮ್ಮ ಕಷ್ಟಗಳು ಮತ್ತೊಬ್ಬರಿಗೆ ಸಹಾಯ ಮಾಡಬೇಕಾದ್ರೆ ನಮ್ಮ ಕಷ್ಟಗಳು ಕೂಡ ಈಡೇರಿರ್ತಕ್ಕಂಥದ್ದು ಇರ್ತವೆ. ಹಾಗಾಗಿ ಇದೊಂದು ವಿಚಾರ ಬಂದಾಗ ನಾವು ಸ್ವಾರ್ಥಿಗಳಾಗೋದಕ್ಕಿಂತ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ, ಲೋಕ ಕಲ್ಯಾಣಾರ್ಥವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆಯನ್ನು ಪ್ರತಿನಿತ್ಯ ನೀವು ಸಪ್ರೇಟಾಗಿ ದೇವಸ್ಥಾನಕ್ಕೆ ಹೋಗಿ ಅಭಿಷೇಕ ಮಾಡಿಸಿ, ಇಲ್ಲ ಅಂತಂದರೆ ಇನ್ನೇನೋ ನೀವು ದಾನ ಧರ್ಮ ಮಾಡಿ ಆದಷ್ಟು ಬೇಗ ಮಳೆ ಅದೇನೂ ಅಲ್ಲ. ನೀವು ಪ್ರತಿದಿನ ನಿಮ್ಮ ಮನೇಲಿ ಪೂಜೆ ಮಾಡ್ತಿರಲ್ಲ, ಅಲ್ಲಿ ನಿಮ್ಮ ಮನೆ ದೇವರನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಇಡೀ ಲೋಕಕ್ಕೆ ಎದುರಾಗಿರ್ತಕ್ಕಂಥ ಈ ಒಂದು ಸಂಕಷ್ಟ ದೂರ ಆಗಲಪ್ಪ. ಮಳೆಯ ಅಭಾವ ಸಾಕಷ್ಟು ಆಗಿದೆ, ಆದಷ್ಟು ಬೇಗ ಮಳೆ ಆಗಲಿಕ್ಕೆ ಒಂದು ಅವಕಾಶ ಮಾಡಿಕೊಡಪ್ಪ ಭಗವಂತ ಅಂಥೇಳಿ ಒಂದು ಸಂಕಲ್ಪವನ್ನು ಸಲ್ಲಿಸಿದ್ದೆ ಆದರೆ ಎಲ್ಲವೂ ಕೂಡ ಒಳ್ಳೆಯದಾಗತ್ತಂತೆ. ವಿದ್ಯಾರ್ಥಿಗಳು ಇವತ್ತಿನ ದಿವಸ 10th ಅಂತಂದರೆ 10ನೇ ತರಗತಿಯ ರಿಸಲ್ಟ್ಗಾಗಿ ಎಲ್ಲರೂ ಕೂಡ ಪಾಪ ಕಾತುರದಿಂದ ಕಾಯ್ತಾ ಇರತಕ್ಕಂಥದ್ದಿದೆ. ಎಲ್ಲರ ಒಂದು ಟೆನ್ಷನ್ ಜಾಸ್ತಿ ಆಗೋಗಿರ್ತಕ್ಕಂಥದ್ದಿದೆ. ವಿದ್ಯಾರ್ಥಿಗಳು ತಾವ್ಯಾರನ್ನು ಕೂಡ ತಲೆ ಕೆಡಿಸ್ಕೊಳ್ಬೇಡಿ, ಆರಾಮಾಗಿರಿ, ಎಲ್ಲವೂ ಕೂಡ ಒಳ್ಳೆಯದಾಗತ್ತೆ. ಒಂದು ವೇಳೆ ಏನೂ ಆಗೋದು ಬೇಡ, ಒಂದು ವೇಳೆ ಹೆಚ್ಚು ಕಡಿಮೆ ಆದ್ರೂ ಕೂಡ ಯಾರು ನೊಂದುಕೊಳ್ಬೇಡಿ, ತಲೆ ಕೆಡಿಸ್ಕೊಳ್ಬೇಡಿ. ಜೀವನ ಇವತ್ತಿಗೆ ಕೊನೆ ಅಲ್ಲ, ಇವತ್ತೇ ಮುಗಿದು ಹೋಗಿರ್ತಕ್ಕಂಥದ್ದಲ್ಲ. ಎಷ್ಟೋ ಜನ ವಿದ್ಯಾರ್ಥಿಗಳು ನನ್ನ ಹತ್ರ, ಯಾಕೆ ಅಂತಂದರೆ ಆಶ್ರಮಕ್ಕೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಎಷ್ಟೋ ಜನ ಬಂದು, ಗುರುಗಳೇ ಈ ಸತಿ ನಾನು 10th ಬರೆದಿದ್ದೀನಿ ಗುರುಗಳೇ, ಹೇಗೋ ಏನೋ ಗೊತ್ತಿಲ್ಲ, ಪಾಸ್ ಆಗತ್ತಾ, ನನಗೆ ತುಂಬ ಭಯ ಆಗಿದೆ ಗುರುಗಳೇ, ನಾನು ಬರೆದಿದ್ದೇನೆ ಇಲ್ಲ ಅಂತಲ್ಲ ಗುರುಗಳೇ, ಆದ್ರೂ ಕೂಡ ಒಂದು ಭಯ ಅನ್ನೋದಿರಬೇಕು. ಆದರೆ ಅದನ್ನು ನಮ್ಮನ್ನು ನಾವು ತಿಂದು ಹಾಕ್ಕೊಳ್ಳೋ ರೀತಿ ಭಯ ಎಂಬತಕ್ಕಂಥದ್ದು ಬೇಡ. ತೆಗೆದಾಕಿ, ಎಕ್ಸಾಮ್ ಬರೆದಿದ್ದೀರಿ, ರಿಸಲ್ಟ್ಗೋಸ್ಕರ ಕಾಯ್ತಾ ಇದ್ದೀರಿ, ಬರಲಿ, ರಿಸಲ್ಟ್ ಬರಲಿ, ಭಗವಂತನ ಅನುಗ್ರಹ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. ಯಾಕೆ ಯೋಚನೆ ಮಾಡಬೇಕು? ಒಂದು ವೇಳೆ ಅಲ್ಪ ಸ್ವಲ್ಪದ್ರಲ್ಲಿ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರು ಮತ್ತೊಂದು ಅವಕಾಶ ಇದೆ, ನಾವು ಮುಂದುವರಿಬೋದು. ಯಾಕೆ ಯೋಚನೆ ಮಾಡ್ತೀರಿ? ಹಾಗಾಗಿ ತಲೆ ಕೆಡಿಸ್ಕೊಳ್ತಕ್ಕಂಥದ್ದು ಬೇಡ, ಯಾರೂ ನೊಂದ್ಕೊಳ್ಬೇಡಿ. ಆದರೆ ಮತ್ತೊಮ್ಮೆ ತಾವು ಪ್ರಯತ್ನ ಮಾಡ್ತೀರಲ್ಲ, ಆಗ ನಿಮ್ಮ ಶ್ರಮ ಮಾತ್ರ ಗಗನಕ್ಕಿರಬೇಕು. ನಿಮ್ಮ ಶ್ರಮ ಎಷ್ಟರ ಮಟ್ಟಿಗಿರಬೇಕು ಅಂತಂದರೆ ಗಗನಕ್ಕಿರಬೇಕು. ಮೊದಲು ತಾವೇನು ನೋವು ಅನುಭವಿಸಿದಿರೋ, 2ನೇ ಸತಿನೂ ಕೂಡ ಅದೇ ನೋವು ಅನುಭವಿಸೋದ್ರಲ್ಲಿ ಅರ್ಥ ಇಲ್ಲ. ಆಗ ತಾವೇನಾದರೂ ಎಡವ್ಬಿಟ್ರೆ ಅದು ಎಡುವುದು ಹಾಗೆ ಲೆಕ್ಕ. ಅದು ಎಲ್ಲೋ ಒಂದು ಕಡೆ ನಮ್ಮ ಸೋಂಬೇರ್ತನ, ನಮ್ಮ ಆಲಸ್ಯತನ ನಮ್ಮನ್ನು ಕಾಡ್ತಕ್ಕಂಥದ್ದು ಇರುತ್ತೆ. ಹಾಗಾಗಿ 2ನೇ ಅವಕಾಶ ಇದ್ದಾಗ ಯಾರನ್ನೂ ಕೂಡ ತಾವು ಸ್ವಲ್ಪ ನಿಮ್ಮ ಆಟ, ಆಲೋಚನೆಗಳು ಇದೆಲ್ಲವನ್ನು ಕೂಡ ಪಕ್ಕದಲ್ಲಿಟ್ಟು ಸರಿಯಾದ ರೀತಿ ಗಮನ ಇಟ್ಕೊಂಡು ಮುಂದುವರೆದರೆ ಆಗೋಯ್ತು. ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಅದನ್ನು ಬಿಟ್ಟು ಈಗಲಿಂದನೇ ಒಂದು ಟೆನ್ಷನ್ ಮಾಡಿಕೊಂಡು ಭಯದ ವಾತಾವರಣ ಸಂಪೂರ್ಣವಾಗಿ ಸೃಷ್ಟಿ ಮಾಡಿಕೊಂಡು ಮನೇಲಿರ್ತಕ್ಕಂಥವ್ರ ಪೋಷಕರು ತಾವೂ ಕೂಡ ರಿಸಲ್ಟ್ ಬರೋವರೆಗೂ ಸ್ವಲ್ಪ ಸಮಾಧಾನವಾಗಿರಬೇಕು. ಈಗಲಿಂದನೇ ಏನು ಬರೆದಿದ್ಯೋ ಏನೋ, ರಿಸಲ್ಟ್ ಏನಾಗುತ್ತೋ ಏನೋ ಅನ್ನೋ ಟೆನ್ಷನಲ್ಲಿ ಮಕ್ಕಳ ಮೇಲೆ ಒಂದು ರೀತಿ ಪ್ರೆಷರ್ ಹಾಕ್ಬಿಡ್ತೀರಿ. ದಯವಿಟ್ಟು ಅಂತ ಕೆಲಸ ಮಾಡಿಬಿಡಿ. ಈಗಲಿಂದ ತಾವು ಪ್ರೆಷರ್ ಆಗ್ತಾ ಹೋದಾಗ ಒಂದು ವೇಳೆ ರಿಸಲ್ಟಲ್ಲಿ ಹೆಚ್ಚು ಕಡಿಮೆ ಆಗಿದ್ರೆ ಮಕ್ಕಳ ಮನಸ್ಥಿತಿ ಮೇಲೆ ಬಹಳ ದೊಡ್ಡ ಮಟ್ಟದ ಪರಿಣಾಮ ಬೀಳುತ್ತೆ. ಎಷ್ಟೋ ಸತಿ ರಿಸಲ್ಟ್ ಬಂದಾಗ ಎಷ್ಟೋ ವಿಚಾರಗಳು ಕಿವಿಗೆ ಬೀಳುತ್ತೆ. ಅಂಥ ಪರಿಸ್ಥಿತಿಗಳು ತಂದ್ಕೊಳ್ಳುವಂಥದ್ದು ಬೇಡ. ಭಗವಂತನ ಅನುಗ್ರಹದಿಂದ ಎಲ್ಲವೂ ಕೂಡ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ಇಂದಿನ ಭಾಗದಲ್ಲಿ ತಿಳಿಸ್ತಾ ಇದ್ದೆ, 10ನೇ ತರಗತಿಯ ವಿದ್ಯಾರ್ಥಿಗಳು ತಾವು ಜಾಸ್ತಿ ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿರಿ, ರಿಸಲ್ಟ್ ಬರಲಿ. ಅಲ್ಲಿಯವರೆಗೂ ಕೂಡ ತಾವೆಲ್ಲರೂ ಕೂಡ ಸ್ವಲ್ಪ ನೆಮ್ಮದಿಯಾಗಿರಿ. ಮನೇಲಿರ್ತಕ್ಕಂಥ ಪೋಷಕರು ತಮಗೆ ಭಯ ಇರುತ್ತೆ, ನಾನಿಲ್ಲ ಅಂತಲ್ಲ, ಮಕ್ಕಳು ಯಾಕೆಂತಂದರೆ ಈ ಒಂದು 10th ಅಂತಂದರೆ ನಮಗೆ ಮೊದಲಿಂದನೂ ಜೀವನದ ಒಂದು ರೀತಿ ಟರ್ನಿಂಗ್ ಪಾಯಿಂಟ್. ಈ ಒಂದು 10th SLC ಏನಿದೆ ಮತ್ತು 2nd PU ಇದೆರಡೂ ಕೂಡ ಜೀವನದ ಟರ್ನಿಂಗ್ ಪಾಯಿಂಟು. ಒಪ್ಕೊಳ್ತಕ್ಕಂಥ ಮಾತೆ ಇಲ್ಲ ಅಂತಲ್ಲ, ಜೀವನದ ಟರ್ನಿಂಗ್ ಪಾಯಿಂಟು ಅಂತ ಹೇಳಿ ರಿಸಲ್ಟ್ಗಿನ್ನ ಮುಂಚೆನೇ ತಾವು ಭಯಭೀತರಾಗಿ ಮನೆಯಲ್ಲಿ ಒಂದು ರೀತಿ ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು, ಏನೋ ಒಂದು ಭಯದ ವಾತಾವರಣ ಸೃಷ್ಟಿ ಮಾಡ್ಕೊಳ್ತಕ್ಕಂಥದ್ದು ಮಾಡಬೇಡಿ. ಮನೇಲಿರ್ತಕ್ಕಂಥವ್ರ ಪೋಷಕರು ತಮಗೆ ಭಯ ಇದೆ ಇಲ್ಲ ಅಂತಲ್ಲ, ಹಂಗಂತ ಹೇಳಿ ಆ ಭಯವನ್ನು ಮಕ್ಕಳ ಮೇಲೆ ಹಾಕ್ಬೇಡಿ. ಈಗಲಿಂದನೇ ಆ ಒಂದು ಭಯದಲ್ಲಿ ಅವರು ಸುಡ್ತಾ ಎಲ್ಲೋ ರಿಸಲ್ಟಲ್ಲಿ ಭಗವಂತನ ದಯೆಯಿಂದ ಏನೂ ಆಗೋದಿಲ್ಲ, ಒಂದು ಚೂರು ಹೆಚ್ಚು ಕಡಿಮೆ ಆಗಿಬಿಟ್ರೂ ಕೂಡ ಆ ಕ್ಷಣ ಅವರು ತಗೊಳ್ತಕ್ಕಂಥ ತೀರ್ಮಾನವನ್ನು, ಅವರ ಮನಸ್ಥಿತಿಯನ್ನು, ಅವರ ಅಸ್ತಿತ್ವವನ್ನು ಕಳ್ಕೊಳ್ತಕ್ಕಂಥ ರೀತಿ, ಅವರ ನಡವಳಿಕೆಗಳೆಲ್ಲವೂ ಕೂಡ ಬದಲಾಗೋಗುತ್ತೆ.
ಹಾಗಾಗಿ ಏನಾದರೂ ಆಗಲಿ, ಭಗವಂತನ ದಯೆ ಇದೆ, ಭಗವಂತನ ಅನುಗ್ರಹ ಇದೆ, ಏನೂ ಆಗೋದಿಲ್ಲ. ಒಂದು ಸೆಕೆಂಡ್ ಹೆಚ್ಚು ಕಡಿಮೆ ಆದ್ರೂ ಕೂಡ ಮತ್ತೊಂದು ಅವಕಾಶ ಇದೆ. ಅದರಲ್ಲಿ ನಾವು ತಲೆ ಕೆಡಿಸ್ಕೊಳ್ಬಾರ್ದು, ಅದರಲ್ಲಿ ನಾವು ಶ್ರದ್ಧಾಭಕ್ತಿಯಿಂದ ಮುಂದುವರಿಬೋದು. ನಮಗೊಂದು ಅವಕಾಶ ಕೊಟ್ಟಿದ್ದಾನೆ ಭಗವಂತ, ಇಲ್ಲ ಅಂತಲ್ಲ. ಆದರೆ ಎರಡನೇ ಅವಕಾಶದಲ್ಲಿ ಏನಾದರೂ ನಾವು ಸೋಲಿದ್ರೆ ಆಗ ನೋಡಿ ಅದು ನಿಜಕ್ಕೂ ಕೂಡ ಪಶ್ಚಾತ್ತಾಪ ಪಡ್ತಕ್ಕಂಥದ್ದೇ. ಆಗ ಆ ಒಂದು ನೋವಿದೆಯಲ್ಲ, ಅದು ನಿಜಕ್ಕೂ ಅದಕ್ಕೊಂದು ಅರ್ಥ ಇರುತ್ತೆ. ಯಾಕೆ ಅಂತಂದರೆ ಎರಡನೇ ಸತಿನೂ ನಾವು ಎಲ್ಲಿ ಇಡುತ್ತೀವೋ ಅದು ನಮ್ಮ ಸೋಂಬೇರ್ತನ, ನಮ್ಮ ಆಲಸ್ಯತನ ಮತ್ತು ದುರಾಂಕಾರದ ಪರಮಾವಧಿ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದಿಷ್ಟು ಜನ ಮಕ್ಕಳು ಮಾಡ್ತಕ್ಕಂಥ ತಪ್ಪೇನಪ್ಪ ಅಂದರೆ, ಇನ್ನೊಂದು ಅವಕಾಶ ಇದೆ ಬಿಡು ಅಂತ ಹೇಳಿ ಒಂದಿಷ್ಟು ಜನ ಮೊದಲನೇ ಸತಿಗೆ ಸುಮ್ಮನಾಗಿ ಹೋಗ್ತಾರೆ. ಎರಡನೇ ಸತಿ ಬರೆಯೋರು ಇನ್ನೊಂದು ವರ್ಷ ಬರೆದ್ರೆ ಆಯಿತು ಬಿಡು ಅನ್ನೋ ಒಂದು ದುರಾಂಕಾರದಲ್ಲಿರ್ತಾರೆ. ಅಂಥ ಕೆಲಸಗಳನ್ನು ಮಾಡ್ತಕ್ಕಂಥವ್ರಿಗೆ ಶಿಕ್ಷೆ ಕೊಡೋದ್ರಲ್ಲಿ ಅರ್ಥ ಇದೆ. ಆದರೆ ಯಾರು ನಿಜವಾಗಲೂ ಓದಿರ್ತಕ್ಕಂಥವ್ರು ಇರ್ತೀರಿ, ಶ್ರಮಪಟ್ಟಿರ್ತಕ್ಕಂಥವ್ರು ಇರ್ತೀರಿ, ತಾವು ಭಯಭೀತರಾಗ್ತಾ ಇರ್ತೀರಿ. ಭಯಭೀತರಾಗಬೇಡಿ. ಯಾಕೆ ಅಂತಂದರೆ ಆಶ್ರಮಕ್ಕೆ ಬರ್ತಕ್ಕಂಥ ಎಷ್ಟೋ ಜನ ಮಕ್ಕಳು ನಾನು ನೋಡ್ತಾ ಇದ್ದೀನಿ, ಅವರ ಒಂದು ಭಯ, ಪೋಷಕರು ಅವ್ರ ಮೇಲೆ ಇಡ್ತಾ ಇರ್ತಕ್ಕಂಥ ಒಂದು ಭಯ, ಅದೆಲ್ಲವನ್ನೂ ಕೂಡ ಗಮನಿಸಿದಾಗ ನಾನು ಎಷ್ಟೋ ಜನಕ್ಕೆ ಹೇಳಿದ್ದೀನಿ, ರಿಸಲ್ಟ್ ಬರಲಿ, ಯಾಕೆ ತಲೆ ಕೆಡಿಸ್ಕೊತೀರಿ, ಭಗವಂತನ ಅನುಗ್ರಹ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ, ನೊಂದ್ಕೊಳ್ತಕ್ಕಂಥದ್ದು ಬೇಡ, ತಲೆ ಕೆಡಿಸ್ಕೊಳ್ಬೇಡಿ, ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ. 10th ಸ್ಟ್ಯಾಂಡರ್ಡ್ ವಿದ್ಯಾರ್ಥಿಗಳು ತಾವೂ ಕೂಡ ಭಗವಂತನನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ತಾವು ಬರೆದು ಬಂದಿದ್ದೀರಿ, ನಿಮ್ಮ ಬರವಣಿಗೆಯ ಮೇಲೆ ನಿಮಗೆ ನಂಬಿಕೆ ಇದ್ದರೆ ಸಾಕು. ನಾನು ಬರೆದಿದ್ದೀನಪ್ಪ, ನಾನು ಪಾಸ್ ಆಗ್ತೀನಿ, ಪಾಸ್ ಆಗೋದಕ್ಕೆ ಆಗಲಿ, ನನಗೆ ಒಳ್ಳೆಯ ಅಂಕಗಳು ಬರಲಿಕ್ಕಾಗಲಿ, ನಾನು ಎಷ್ಟು ಬರೀಬೇಕೋ ನಾನು ಅಷ್ಟು ಬರೆದಿದ್ದೇನೆ, ಅದು ಬರುತ್ತೆ. ತಾವು ಬರೆದಿದ್ದೀರಿ ಅಂತಂದಮೇಲೆ ಬರುತ್ತೆ. ಯಾಕೆ ಯೋಚನೆ ಮಾಡ್ತೀರಿ? ಭಗವಂತನ ಅನುಗ್ರಹ ಎಲ್ಲವೂ ಕೂಡ ಒಳ್ಳೆಯದಾಗಲಿ, ತಾಯಿ ಶಾರದೆಯ ಅನುಗ್ರಹ ನಿಮಗಾಗಲಿ, ಗಣಪನ ಅನುಗ್ರಹ ನಿಮಗಾಗಲಿ ಎಂಬತಕ್ಕಂಥ ಮಾತನ್ನು ಹೇಳ್ತಾ ಇನ್ನು ಈಗ ನಮ್ಮ ಪ್ರೀತಿಯ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಕ್ಕಂಥ ಸಮಯ. ಶ್ರೀಯುತರು ಸಾಮುದ್ರಿಕ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣರು ಮತ್ತು ವನಸರಿ ಆಯುರ್ವೇದ ರತ್ನರು, ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಅಚ್ಚುಮೆಚ್ಚಿನ ಮಹರ್ಷಿ ಮಂದಿರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠನ ಸಂಸ್ಥಾಪಕರು, ಖ್ಯಾತ ಜ್ಯೋತಿಷಿಗಳು ಶ್ರೀ 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 ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರನ್ನು, ನನ್ನ ತಂದೆಯವರನ್ನು ಪ್ರೀತಿಪೂರ್ವಕವಾಗಿ ಭಕ್ತಿಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ಗೌರೀರ್ಮಿಮಾಯ ಸಲಿಲಾನಿಕ್ಷತ್ವದ್ವಿಪದೀಂ ವಿಪದೀಂ ಸಾಂ ಚತುಷ್ಪದೀಂ ಅಷ್ಟಾಪದೀನೋಪದೀಂ ಬಹುಶೀಂ ಸಹಸ್ರಾಕ್ಷರಾಂ ಪರಮೇ ವ್ಯೋಮನ್ ಜಾತವೇದಸೇ ಸುನವಾಂ ಸೋಮರಾತೀತೋ ನಿದಹಾತಿ ವೇದಾಃ ಸನಃ ಪಾರ್ಷದಿತ ದುರ್ಗಾಣಿ ವಿಶ್ವಾನಾವೇವ ಸಿಂಧುಂ ದುರಿತಾತ್ಯಗ್ನಿಃ ತ್ವಾಮಗ್ನಿವರ್ಣಾಂ ತಮಸಾ ಜ್ವಲಂತೀಂ ವೈಲೋಚನೀಂ ಕರ್ಮಫಲೇಸಿಷ್ಟಾಂ ದುರ್ಗಾಂ ದೇವೀಗುಂ ಶರಣಮಹಂ ಪ್ರಪದ್ಯೆ. ಸುದರಸಿದರಸೀಂ ನಮಃ. ಶ್ರೀ ಮಹಾಕಾಳಿ ಮಹಾಲಕ್ಷ್ಮೀ ಸಮೇತ ಶ್ರೀಮದ್ಮಹಾಲಲಿತಾಂಬಿಕಾಯ ನಮಃ. ದುರ್ಗಾಂಬಿಕಾಯ ನಮಃ. ಕ್ಷೇತ್ರಪಾಲಿನೇ ನಮಃ. ಕ್ಷೇತ್ರೇಶೀ ನಮಃ. ನವದುರ್ಗಾಯ ನಮಃ. ಮಹಾಕಾಳೀ ನಮಃ. ಮಹಾಲಕ್ಷ್ಮೀ ನಮಃ. ಲಲಿತಾಂಬಿಕಾಯ ನಮಃ. ಮಹಾಶಕ್ತಿರದೇವತಾಭ್ಯೋ ನಮೋ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ರಾಜ್ಯಕ್ಕೆ ಮಳೆ ಬರುವಂಥ ರೀತಿ ಬಂದು ಎಲ್ಲೋ ಒಂದು ಕಡೆ ಕಣ್ಮರೆಯಾದಂಗೆ ಆಯಿತು. ಒಂದಷ್ಟು ಮಳೆ ಆಗಮನ ಆಯಿತು. ಅದಾದ ನಂತರ ಕಣ್ಮರೆ ಆಯಿತು. ಇರತಕ್ಕಂಥ ಭೂಮಿಯ ಬಿಸಿಯನ್ನು ಮತ್ತಷ್ಟು ಧಗೆ ಎದ್ದೇಳುವಂಥದ್ದಾಯಿತು. ಒಂದು ಕಡೆ ಪ್ರತಿಯೊಬ್ಬರ ಮನಸ್ಸಿನ ಸ್ಥಿತಿ, ವಯಸ್ಸಾಗಿರ್ತಕ್ಕಂಥ ಹಿರಿಯರು, ಮನೆಯಲ್ಲಿರ್ತಕ್ಕಂಥ ಸಣ್ಣ ಪುಟ್ಟ ಮಕ್ಕಳು, ಅವರ ಆರೋಗ್ಯದಲ್ಲೂ ಸಹಿತ ಒಂದಷ್ಟು ಏರುಪೇರು ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆರೋಗ್ಯದ ಬಗ್ಗೆ ಬಹಳಷ್ಟು ಕಾಳಜಿ ಇಟ್ಕೊಳ್ಬೇಕಾದಂಥ ಪರಿಸ್ಥಿತಿ ಎದುರಾಗ್ತಾ ಇದೆ. ಮತ್ತೊಂದು ಕಡೆ ಸಮಸ್ಯೆಗಳೆಂಬತಕ್ಕಂಥದ್ದು ಸಾಕಷ್ಟು ಆಗಿ ನಾವು ಭಗವತಿಯನ್ನೇ ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥ ರೀತಿ ಎದುರಾಗಿದೆ. ಇದು ಹೊರಗಡೆ ಇರತಕ್ಕಂತಹ ಪ್ರಪಂಚ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಆಗ್ತಿರ್ತಕ್ಕಂತಹ ಅವಘಡಗಳನ್ನು ನೋಡ್ತಾ ಇದ್ದರೆ, ಸುದ್ದಿಗಳನ್ನು ಅಥವಾ ಮನಸ್ಸಿಗೆ ಆಗ್ತಿರ್ತಕ್ಕಂತಹ ಆಘಾತಕಾರಿ ವಿಚಾರಗಳು, ಇದೆಲ್ಲವೂ ಬಹಳಷ್ಟು ನೋವಿನ ಸಂಗತಿಗಳಿದೆ. ಇದರ ಮಧ್ಯದಲ್ಲಿ ವಿದ್ಯಾರ್ಥಿಗಳ ಜೀವನ ಯಾವ ಒಂದು ಕಡೆ ನಡಿಬೇಕಾಗಿತ್ತೋ, ಯಾವುದೋ ಒಂದು ಧರ್ಮ ಮಾರ್ಗವೋ ಅಥವಾ ಸುಂದರವಾದ ಮಾರ್ಗವೋ, ತಮ್ಮ ಜೀವನಕ್ಕೆ ಬೇಕಾದಂತಹ ಭದ್ರ ಬುನಾದಿಯಾಗಿರಬೇಕಾಗಿರ್ತಕ್ಕಂತಹ ವಿದ್ಯೆ ಎಲ್ಲೋ ಒಂದು ಕಡೆ ದಾರಿ ತಪ್ಪಿ ನಡೆಯುವಂತಹ ಪರಿಸ್ಥಿತಿ ಇವತ್ತು ಎದುರಾಗಿ ಹೋಗ್ತಾ ಇದೆ. ಅಂದರೆ ಎಲ್ಲಿ ನೋಡೋದು ಸಹಿತ ಯಾವುದೇ ಒಂದು ವಿಚಾರಗಳನ್ನು ನೋಡಿದ್ರೂ ಒಂದಷ್ಟು ಕೆಲಸಕ್ಕೆ ಬಾರದಂಥ ವಿಚಾರಗಳೇ ತಲೆಯಲ್ಲಿ ತುಂಬಿಕೊಳ್ಳೋಂಗೆ ಆಗ್ತಾ ಇದೆ. ಹಾಗಾಗಿ ವಿದ್ಯಾರ್ಥಿಯ ಜೀವನಕ್ಕೆ ತುಂಬ ದೊಡ್ಡದಾದಂಥ ಒಂದು ಗದಾಪ್ರಹಾರ. ಒಂದು ಆಲೋಚನೆ ಮಾಡಬೇಕು. ಮನುಷ್ಯನ ಪರಿಸರ, ಪ್ರಕೃತಿ ಮತ್ತು ತಾನು ವಾಸ ಮಾಡತಕ್ಕಂಥ ಸ್ಥಳ, ತನ್ನ ಆಲೋಚನೆಗಳು ಏನಿರಬೇಕು, ಹೇಗಿರಬೇಕು, ಯಾವುದು ಸರಿ, ಯಾವುದು ತಪ್ಪು,
ಈ ಸರಿ ತಪ್ಪುಗಳನ್ನು ಸಹಿತ ನಾವು ಯಾರೂ ಚಿಂತನೆ ಮಾಡ್ತಾ ಇಲ್ಲ. ಯಾವುದೋ ಒಂದು ವಿಚಾರ ನಮಗೆ ಬೇಕು, ವಿಚಾರವನ್ನು ತಲೆಗೆ ಹಾಕ್ಕೊಳ್ತಾ ಇದ್ದೀವಿ. ಆ ವಿಚಾರ ಒಂದು ವರ್ಗದ ಜನಕ್ಕೋ, ಒಂದು ವಯಸ್ಸಿನ ಜನಕ್ಕೋ ಅಥವಾ ಒಂದಷ್ಟು ಜನಕ್ಕೆ ಮಾತ್ರ ಆದರೆ ಅದು ಸಮಂಜಸ. ಅದನ್ನು ಹೊರತುಪಡಿಸಿ ಆಗ ಹುಟ್ಟಿರೋ ಮಕ್ಕಳಿಂದ ಹಿಡಿದು ವಯಸ್ಸಾಗಿರ್ತಕ್ಕಂಥ ವೃದ್ಧರವರೆಗೂ, ರಾಮಕೃಷ್ಣ ಎಂಬತಕ್ಕಂಥ ಕಾಲದಲ್ಲೂ, ಮಕ್ಕಳು ಹಸಿವಿಗೆ ಅಳುವ ಕಾಲದಲ್ಲೂ, ವಿದ್ಯಾರ್ಥಿಗಳ ಜೀವನ ಸುಂದರವಾದಂಥ ಜೀವನವನ್ನು, ಒಂದು ಸುಂದರವಾದಂಥ ಮನೆಯನ್ನು ಕಟ್ಕೊಳ್ಬೇಕಾದಂಥ ಅವರಿಗೆ ಇದೊಂದು ಆಘಾತಕಾರಿ ವಿಚಾರಗಳೇ ಬರ್ತಾ ಇದೆ. ಆದರೂ ಅರ್ಥ ಮಾಡ್ಕೋಬೇಕಾಗಿದೆ, ಎಲ್ಲಕ್ಕೂ ಒಂದು ಕೊನೆ ಅಂತಿದೆ. ಆದರೆ ಆ ಕೊನೆ ಬರುವ ಮುಂಚೆ ಒಂದಷ್ಟು ಜನ ದಾರಿ ತಪ್ಪೋದಾಗೋಗ್ಬಿಡುತ್ತಲ್ಲ, ಅದಾಗಬಾರ್ದು. ಹಾಗಾಗಿ ವಿದ್ಯಾರ್ಥಿಗಳ ಬದುಕಲ್ಲಿ ಏನನ್ನು ಬೇಕು, ಯಾವುದು ಸರಿ, ಯಾವುದು ತಪ್ಪು, ಯಾವುದರ ಕಡೆ ನಿಮ್ಮ ಜೀವನ ಹಾಕಬೇಕು ಎಲ್ಲ ಚಿಂತನೆ ಮಾಡಬೇಕು. ಪ್ರಪಂಚ, ಅದರಲ್ಲೂ ರಾಜ್ಯ ಇವತ್ತು ಸಂಕಷ್ಟದಲ್ಲಿದೆ. ರಾಜ್ಯ ನಿಜಕ್ಕೂ ಸಂಕಷ್ಟದಲ್ಲಿದೆ. ಸರಿಯಾದ ಮಳೆ ಇಲ್ಲ, ಕೆರೆ ಬಾವಿಗಳಲ್ಲಿ ನೀರಿಲ್ಲ, ಗಿಡ ಮರಗಳು ಒಣಗ್ತಾ ಇದೆ. ಅದಕ್ಕಿಂತ ಮುಖ್ಯವಾಗಿ ಪಕ್ಷಿಗಳು, ಪ್ರಾಣಿಗಳು ಆಹಾರಕ್ಕಾಗಿ, ನೀರಿಗಾಗಿ ಪರಿತಪಿಸ್ತಾ ಇದೆ. ಇದರ ಚಿಂತನೆ ಮಾಡಬೇಕಾಗಿದೆ. ಒಂದಷ್ಟು ಕಡೆ ಜೋರು ಮಳೆ ಆಯಿತು ಅಂತ ಬೆಳೆದಿರ್ತಕ್ಕಂಥ ಬೆಳೆಗಳ ನಾಶ ಆಗಿ ಹೋಗ್ತಿದೆ. ಆ ಬೆಳೆ ಹೋಯ್ತಲ್ಲ ಎಂಬತಕ್ಕಂತಹ ರೈತರ ಸಂಕಷ್ಟ ಒಂದು ಕಡೆ ಕೂಗು. ಮತ್ತೊಂದು ಕಡೆ ನಮ್ಮ ಭಾಗಕ್ಕೆ ಇನ್ನೂ ಮಳೆನೇ ಆಗಿಲ್ವಲ್ಲ, ಭೂಮಿ ತಣ್ಣಗಾಗಲಿಲ್ವಲ್ಲ, ಆರೋಗ್ಯ ಕೆಡ್ತಾ ಇದೆಯಲ್ಲ, ಅನಾರೋಗ್ಯಕ್ಕೆ ತುತ್ತಾಗ್ತಾ ಇದ್ದೀವಲ್ಲ. ಸುಮಾರು 40-45 ಡಿಗ್ರಿ ಬಿಸಿಲು ಇವತ್ತಿನ ದಿವಸ ನೋಡ್ತಾ ಇದ್ದೀವಿ. ರಾಯಚೂರು, ಗುಲ್ಬರ್ಗ ಈ ಭಾಗಗಳಲ್ಲಿ ನೋಡಿದ್ರೆ ಸಾಕಷ್ಟು ಬಿಸಿಲಿನ ವಾತಾವರಣ. ಮಂತ್ರಾಲಯದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳವರ ಸಾನ್ನಿಧ್ಯದಲ್ಲೂ ಸಹಿತ ಅಲ್ಲಿ ಹರಿದು ಬರ್ತಕ್ಕಂತಹ ಜಲ, ಅಲ್ಲೂ ನೀರಿನ ಅಭಾವವೂ ಇದೆ. ಆದರೂ ಬರ್ತಕ್ಕಂಥ ತೀರ್ಥಕ್ಷೇತ್ರಕ್ಕೆ ಬರ್ತಕ್ಕಂತಹ ಯಾತ್ರಿಕರಿಗೆ ಒಂದಷ್ಟು ಕಿಂಚಿತ್ತೂ ಲೋಪವಿಲ್ಲದಂಥ ರೀತಿ ಅಲ್ಲಿನ ಒಂದು ಸಂಸ್ಥಾನ ಎಲ್ಲರಿಗೂ ದಾರಿ ತೋರಿಸ್ತಾ ಇದೆ. ಹೀಗೆ ಪ್ರತಿಯೊಂದು ಭಾಗಗಳಲ್ಲೂ ಸಹಿತ ನೀರಿನ ಅಭಾವ ಸಾಕಷ್ಟು ಆಗೋಗ್ತಾ ಇದೆ. ಅದಕ್ಕಾಗಿ ರಾಜ್ಯದಲ್ಲಿ ಪ್ರತಿಯೊಬ್ಬರೂ ಸಹಿತ ಈಗಾಗಲೇ ಸಾಮೂಹಿಕವಾದಂಥ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ. ರುದ್ರನಿಗೆ ರುದ್ರಾಭಿಷೇಕವನ್ನು, ರುದ್ರನಿಗೆ ವಿಶೇಷವಾಗಿರತಕ್ಕಂಥ ಪರ್ಜನ್ಯ ಅನುಷ್ಠಾನವನ್ನು ಯಥೇಚ್ಛವಾದಂಥ ರೀತಿ ನಡೆಸ್ತಾ ಇದ್ದಾರೆ. ಅಂತಹದ್ರಲ್ಲಿ ನಿನ್ನೆ ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿ ಬಂದೆ. ವಿಶೇಷವಾಗಿರ್ತಕ್ಕಂಥದ್ದು ರಾಂಬೋ ಸ್ವಾಮಿಗಳೆಂಬತಕ್ಕಂಥವ್ರು ಪಕ್ಕದ ರಾಜ್ಯದಿಂದ ಕರ್ನಾಟಕಕ್ಕೆ ಬಂದು ಇಲ್ಲಿ ಇರ್ತಕ್ಕಂತಹ ಅವಘಡಗಳನ್ನು ಕಂಡು ಇಲ್ಲೇ ಒಂದು ಉಚ್ಚಿಷ್ಟ ಗಣಪತಿಯ ಅನುಷ್ಠಾನವನ್ನು ಮಾಡಬೇಕು ಎಂಬತಕ್ಕಂಥ ಚಿಂತನೆಯಿಂದ 9 ದಿನಗಳು ಅವರು ತೆಗೆದುಕೊಂಡಿರ್ತಕ್ಕಂತಹ ಆ ಕಟ್ಟುನಿಟ್ಟಾದಂತಹ ಒಂದು ನಿಯಮಗಳಿದೆಯಲ್ಲ, ಅಬ್ಬಬ್ಬ, ಅದು ಕೇಳಲಿಕ್ಕೂ ನೋಡಲಿಕ್ಕೂ ಅದರ ಒಂದು ವಿಶೇಷಗಳೇ ಇದೆ. ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಅರ್ಥಗರ್ಭಿತವಾಗಿರ್ತಕ್ಕಂಥದ್ದು. ಆ ಮಹಾಯಜ್ಞೇಶ್ವರನ್ನ, ಅದರಲ್ಲೂ ಉಚ್ಚಿಷ್ಟ ಗಣಪತಿಯನ್ನು ತೃಪ್ತಿಪಡಿಸಿ ಗಣಪತಿಯನ್ನು ಪೂಜೆ ಮಾಡುವಂತಹ ವಿಧಿವಿಧಾನ, ಆ ಪ್ರಧಾನವಾಗಿರ್ತಕ್ಕಂಥ ಹೋಮದ ಕುಂಡದಲ್ಲಿ ನಡೆಯುವಂತಹ ಪವಾಡಗಳು, ವಿಶೇಷವಾದಂತಹ ಅನುಷ್ಠಾನ, ಇದನ್ನು ನೋಡಲಿಕ್ಕೆ 2 ಕಣ್ಗಳ ಸಾಲದು. ಇದೆಲ್ಲ ಈ ರಾಜ್ಯಕ್ಕಾಗಿ, ರಾಜ್ಯದ ಮಳೆಗಾಗಿ ಆದಷ್ಟು ಬೇಗ ವರ್ಣನ ಕೃಪೆ ಆಗಿ ರಾಜ್ಯ ಸುಭಿಕ್ಷವಾಗಿರಲಿ ಎಂಬತಕ್ಕಂಥ ಚಿಂತನೆ. ಒಂದಷ್ಟು ಕಡೆ ದೇವತಾರಾಧನೆ, ದೇವರ ಪೂಜೆ, ಜಪ, ತಪ, ಅನುಷ್ಠಾನ, ಸಮಾಜಕ್ಕಾಗಿ ದುಡಿಯುವಂಥವ್ರು ಒಂದಷ್ಟು ಜನ, ಸಮಾಜವನ್ನೇ ಮತ್ತೊಂದು ಕಡೆ ಕರ್ಕೊಂಡು ಹೋಗಿಬಿಡ್ತಕ್ಕಂಥವ್ರು ಇನ್ನಷ್ಟು ಜನ, ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳನ್ನು ತಿಳಿ ಹೇಳ್ತಕ್ಕಂಥವ್ರು ಸ್ವಲ್ಪ ಜನ, ಬೇಡವಾಗಿರ್ತಕ್ಕಂಥ ವಿಚಾರಗಳನ್ನು ಬೆಳಗಿನಿಂದ ಸಂಜೆವರೆಗೂ ಎಲ್ಲರಿಗೂ ತಿಳಿ ಹೇಳ್ತಾ ಇರ್ತಕ್ಕಂಥವ್ರು ಮುಕ್ಕಾಲಷ್ಟು ಜನ. ಏನೇ ಆದರೂ ಇಲ್ಲಿ ಯಾವುದು ಬೇಕು, ಯಾವುದು ಬೇಡ, ಯಾವುದು ಸರಿ, ಯಾವುದು ತಪ್ಪು, ಇದೆಲ್ಲವನ್ನು ಸಹಿತ ಅವರ ವಿವೇಚನೆಗೆ ಬಿಟ್ಟಂಥದ್ದು, ಅವರೇ ಅರ್ಥ ಮಾಡ್ಕೋಬೇಕಾದ್ದೆ. ಅದರಲ್ಲೂ ಮುಖ್ಯವಾಗಿ ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಶಿವಾಲಯಕ್ಕೆ ಬಂದು ಶಿವನ ಸಾನ್ನಿಧ್ಯದಲ್ಲಿ ಶಿವನಿಗೊಂದು ರುದ್ರಾಭಿಷೇಕವನ್ನು ನಡೆಸಿ ಒಂದು ಪರ್ಜನ್ಯಾನುಷ್ಠಾನವನ್ನು ನಡೆಸಿದ್ದೇ ಆದರೆ ಖಂಡಿತ ಶಿವನ ಅನುಗ್ರಹದಿಂದ ಶೀಘ್ರವಾಗಿ ರಾಜ್ಯಕ್ಕೆ ವರ್ಣನ ಕೃಪೆ ಆಗುತ್ತೆ, ಮಳೆ ಆಗುತ್ತೆ. ಅದಕ್ಕಾಗಿ ನೇಪಾಳ ಆಯಿತು, ಪಶುಪತಿನಾಥನ ಸಾನ್ನಿಧ್ಯದಲ್ಲಾಯಿತು, ಈಗ ನಡೆದಂತಹ ವಿಶೇಷವಾದಂತಹ ಉಚ್ಚಿಷ್ಟ ಗಣಪತಿ ಅನುಷ್ಠಾನ ಆಯಿತು. ಹೀಗೆ ವಿಶೇಷವಾದಂಥ ದಿನಕ್ಕೊಂದರಂತೆ ಅನುಷ್ಠಾನಗಳು ನಡೀತಾನೇ ಇದೆ. ಶೀಘ್ರವಾಗಿ ವರ್ಣನ ಕೃಪೆಗೆ ಎಲ್ಲರೂ ಕಾತುರತೆಯಿಂದ ಕಾಯುವಂಥದ್ದಾಗಿದೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಹಿಂದಿನ ಭಾಗದಲ್ಲಿ ಗುರುಗಳನ್ನು ಬಹಳ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿರ್ತಕ್ಕಂಥದ್ದಾಯಿತು. ಇನ್ನು ಈಗ ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಅದೆಲ್ಲವನ್ನು ಕೂಡ ತಿಳ್ಕೊಳ್ಬೇಕಲ್ವ. ಹಾಗಾಗಿ ಈಗ ಪ್ರಾರಂಭವನ್ನು ಮಾಡೋಣ ದಿನ ವಿಶೇಷ. ಗುರುಗಳೇ, ಇವತ್ತಿನ ದಿನದ ವಿಶೇಷತೆ ಹಾಗೂ ಪಂಚಾಂಗ ಶ್ರವಣ. ಖಂಡಿತ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ
ಪೂರ್ವಾರ್ಕಮೆ ವಂದನಾ ಮೃತ್ಯೋರ್ಮೃಕ್ಷೀಮಾಮೃತಾತ್ ತ್ರಾಂಬಕೇಶ್ವರಾಯ ನಮಃ. ಶ್ರೀ ಕ್ರೋಧಿನಾಮ ಸಂವತ್ಸರೆ ಉತ್ತರಾಯಣಿ ವಸಂತ ಋತು ಚೈತ್ರ ಮಾಸ ಕೃಷ್ಣ ಪಕ್ಷ 6/5/2024 ಸೋಮವಾರ ತ್ರಯೋದಶಿ ರೇವತಿ ನಕ್ಷತ್ರ. ಇವತ್ತು ರೇವತಿ ನಕ್ಷತ್ರವಾದ್ದರಿಂದ ಇದೊಂದು ಮಹಾನಕ್ಷತ್ರ. ಈ ಮಹಾನಕ್ಷತ್ರದಲ್ಲಿ ಸರ್ವರಿಗೂ ಸಕಲರಿಗೂ ಸಹಿತ ಒಂದಷ್ಟು ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬೋದು. ಮಹಾನಕ್ಷತ್ರ ಅಂತಿದ್ದಾಗ ಈ ನಕ್ಷತ್ರದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಸಿದ್ಧಿಪಡಿಸ್ಕೊಳ್ಬೋದು. ಅದು ಅದರದೇ ಆದಂತಹ ಯೋಗ ಫಲದಿಂದ. ಯೋಗಾಯೋಗಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾದರೂ ಫಲಾಫಲಗಳಲ್ಲಿರ್ತಕ್ಕಂಥ ಅದೃಷ್ಟವನ್ನು ತಿಳ್ಕೊಳ್ಬೇಕಾದರೂ ಅವತ್ತಿನ ಗ್ರಹಸ್ಥಿತಿಗಳನ್ನು ನಾವು ತಿಳ್ಕೊಳ್ಳಬೇಕು. ಹಾಗಾಗಿ ಇವತ್ತಿನ ಗ್ರಹ ನಕ್ಷತ್ರಚಾರ ಪ್ರಕಾರ ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಇರ್ತಕ್ಕಂಥ ಆಸ್ಥಾನವನ್ನು ನೋಡಿ, ಜೊತೆಗೆ ಶನಿಯ ಒಂದು ದೃಷ್ಟಿಕೋನದಿಂದ ಯಾವ್ಯಾವ ರಾಶಿಗಳಲ್ಲಿ ಏನೆಲ್ಲ ಫಲಾಫಲಗಳಿದೆ ಎಂಬತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡೋಣ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಆದಿತ್ಯಾದಿ ನವಗ್ರಹ ದೇವತಾಭ್ಯೋ ನಮಃ. ನವಗ್ರಹಗಳ ಪ್ರಾರ್ಥನೆ ಆಯಿತು. ರಾಶಿಫಲದತ್ತ ಗಮನ. ಮೊದಲನೇದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನದಿಂದ ಸಾಕಷ್ಟು ಲಾಭವನ್ನು ಗಳಿಸ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ತತ್ಕೊಳ್ತೀರಿ. ಇವತ್ತು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಬೇಕಾದರೂ ಪ್ರಾರಂಭಿಕ ಹಂತದಲ್ಲಿರ್ತಕ್ಕಂಥ ಜೋಶು, ಪ್ರಾರಂಭಿಕದಲ್ಲಿರ್ತಕ್ಕಂತಹ ಮನಸ್ಸಿನ ನೆಮ್ಮದಿ ತದನಂತರ ಇರುವುದಿಲ್ಲ. ಅಂದರೆ ಸರಿಸುಮಾರು 11 ಗಂಟೆ 15 ನಿಮಿಷದಿಂದ 4ರವರೆಗೂ ಒಂದಷ್ಟು ಕನ್ಫ್ಯೂಷನ್ಸ್ ಇರತಕ್ಕಂಥ ಕಾಲ ಇವತ್ತು ಎದುರಾಗುತ್ತೆ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಿ ತಾವು ಏನು ಚಿಂತನೆ ಮಾಡ್ತೀರೋ, ಯಾವುದನ್ನು ಬೇಕು ಅಂದ್ಕೊಳ್ತೀರೋ, ಯಾವುದು ಸರಿ ಅಂದ್ಕೊಳ್ತೀರೋ, ಅಥವಾ ಯಾವುದ್ರ ಕಡೆ ನಿಮ್ಮ ಗಮನವನ್ನಿಟ್ಟು ಕೆಲಸವನ್ನು ಮಾಡಬೇಕು ಅಂದ್ಕೊಳ್ತೀರೋ ಅಲ್ಲಿ ಅದರ ಬಗ್ಗೆ ಸಾಕಷ್ಟು ಅಧ್ಯಯನವೇ ಬೇಕಾಗುತ್ತೆ. ಹಾಗೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು ಇವತ್ತು ಯಾರೊಬ್ಬರ ಮಾತನ್ನು ಆಲಿಸ್ತಕ್ಕಂಥವ್ರಲ್ಲ. ಅಂದರೆ ಸ್ವಂತ ಬುದ್ಧಿ, ಸ್ವಂತ ಜ್ಞಾನ, ಸ್ವಂತವಾಗಿ ಆಲೋಚನೆ ಮಾಡೋದು, ದುಡುಕಿ ತೀರ್ಮಾನ ತಂದುಕೊಳ್ಳೋದು ಆಗುತ್ತೆ. ಆದರೆ ಈ ದುಡುಕಿ ತೀರ್ಮಾನ ತಂದುಕೊಳ್ಳುವಾಗಲೇ ಸಮಸ್ಯೆಗಳನ್ನು ಹೆಗಲ ಮೇಲೆ ಎತ್ಕೊಂಡ್ಬಿಡ್ತೀರಿ. ಭಾಳ ಜೋಪಾನ ಬೇಕು. ಇವತ್ತು ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 3 ಗಂಟೆ 12 ನಿಮಿಷದವರೆಗೂ, 2ರಿಂದ 3:12 ಈ ಮಧ್ಯದಲ್ಲಿ ಒಂದಿಷ್ಟು ಅನುಕೂಲ ಇದೆ, ಲಾಭವಿದೆ. ಮೇಷರಾಶಿಯವರು ಈ ಸಮಯದಲ್ಲಿ ತಾವು ಯಾವ ಚಿಂತನೆ ಮಾಡಿದರೂ ಅದರ ಫಲಾಫಲಗಳಿದೆ. ಆದರೂ ಮನಸ್ಸು ಒಂಥರ ತುಂಬ ಬಾಧೆ ಪಡ್ತಕ್ಕಂಥದ್ದು, ನೋವು ಪಡ್ತಕ್ಕಂಥದ್ದು, ಯಾವುದ್ರ ಬಗ್ಗೆ ಏನು ಇಂಟ್ರೆಸ್ಟ್ ಇಲ್ಲದೆ ಇರತಕ್ಕಂಥದ್ದು, ಯಾವುದೇ ಒಂದು ಕೆಲಸನ 1, 3, 4 ಬಾರಿ ಆಲೋಚನೆ ಮಾಡಿದ್ರೂ ಸರಿಯಾದ ತೀರ್ಮಾನಕ್ಕೆ ಬರೆದಿರತಕ್ಕಂಥದ್ದು ಆಗುತ್ತೆ. ಪ್ರಸ್ತುತ ಗ್ರಹಗತಿಗಳು ಸರಿ ಇಲ್ಲದಿದ್ದಾಗ ಇಂಥದ್ದೇ ಆಗುತ್ತೆ. ಹಾಗಾಗಿ ಮೇಷರಾಶಿಯವರು ಬಹಳ ಜೋಪಾನ, ಎಚ್ಚರಿಕೆಯಿಂದ ನಡೀರಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ. ವೃಷಭ ರಾಶಿ ವೃಷಭ ಲಗ್ನ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಲಾಭವಿದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳುಂಟಾಗುವಂಥ ಲಕ್ಷಣಗಳಿದೆ. ಇವತ್ತು ಯಾರನ್ನೇ ಮಾತಾಡಿ ರೌದ್ರವಾಗಿರ್ತಕ್ಕಂಥದ್ದು, ಕೋಪವಾಗಿರ್ತಕ್ಕಂಥದ್ದು, ನೀವೂ ಸಮಾಧಾನವಾಗಿರಲ್ಲ, ಅವರನ್ನು ಸಮಾಧಾನವಾಗಿರಲಿಕ್ಕಾಗುವುದಿಲ್ಲ. ಹಾಗಾಗಿ ವ್ಯವಹಾರಗಳಲ್ಲಿ ಸ್ವಲ್ಪ ಮಟ್ಟಿಗೆ ದಾರಿ ತಪ್ಪುತ್ತೆ. ಇಂತಹದ್ದರ ಮಧ್ಯದಲ್ಲಿ ಮನೆಯಲ್ಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ ಅಥವಾ ಹಿರಿಯರು ಯಾರೊಬ್ಬರಾದರೂ ಸಹಿತ ಅವರ ಮಾತನ್ನು ಆಲಿಸಬೇಕಾಗತ್ತೆ. ಅವರ ಮಾತಿನಂತೆ ನಡ್ಕೊಂಡ್ರೆ ಒಂದಿಷ್ಟು ಅನುಕೂಲ ಇದೆ. ಆದರೆ ನಿಮ್ಮ ಮನಸ್ಸು ಒಪ್ಪೋದಿಲ್ಲ. ಎಲ್ಲ ಕಾಲದಲ್ಲೂ ನನ್ನಿಂದ ನಾನು ಹೇಳಿದಂಗೆ ಆಗಬೇಕು, ಈ ಪ್ರಕಾರವಾದಂತಹ ಮಂಡ ತೀರ್ಮಾನ ಕೆಲವೊಮ್ಮೆ ಅದು ಕೆಲವು ಕರ್ಮಕ್ಕೆ ದಾರಿಯಾಗುತ್ತೆ, ಕೆಲವು ಸಮಸ್ಯೆಗಳಾಗ್ಬಿಡುತ್ತೆ. ಹಾಗಾಗಿ ಪ್ರಾರಂಭಿಕ ಹಂತದಲ್ಲಾಗಲಿ ಅನಂತರ ಆಗಲಿ ಯಾವುದೇ ಸಮಸ್ಯೆ ಬರುತ್ತೆ ಎಂಬತಕ್ಕಂಥ ಚಿಂತನೆ ನಿಮ್ಮ ಮೈಂಡಲ್ಲಿದ್ದರೂ ಬರೋವಂಥದ್ದಾದರೂ ನೀವು ಬಹಳ ಎಚ್ಚರಿಕೆ ವಹಿಸಬೇಕು. ಹಾಗೆ ಒಂದಷ್ಟು ಜನಕ್ಕೆ ಬೆನ್ನೋವು ಸಾಕಷ್ಟು ಕಾಣಿಸ್ಕೊಳ್ಳುವಂಥ ರೀತಿ ಇದೆ. ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಬೆನ್ನುವಿಂದ ನರಳುವಂಥದ್ದಾಗತ್ತೆ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಮೂಗಿನ ತುದಿಯಲ್ಲಿ ಕೋಪ ಇಟ್ಕೊಂಡು ನಗುಮುಖ ಇಲ್ಲದಂಥ ರೀತಿಯಲ್ಲಿ ಆಗುತ್ತೆ. ಇದೆಲ್ಲವೂ ಮನುಷ್ಯನ ಗ್ರಹಗತಿಗಳಲ್ಲಿ ಆಗುವಂಥ ವ್ಯತ್ಯಾಸ. ನಿನ್ನೆ ಭಾಳ ಚೆನ್ನಾಗಿದ್ರಲ್ಲ, ನಿನ್ನೆ ಭಾಳ ಖುಷಿಯಾಗಿದ್ರಲ್ಲ, ನಿನ್ನೆ ಎಲ್ಲ ಥರದಲ್ಲೂ ಹೊಂದಿಕೊಂಡು ಹೋಗ್ತಿದ್ರಲ್ಲ, ಇವತ್ತು ಪೂರ್ತಿ ಮೌನವಾಗಿಬಿಡೋದು. ಒಂದು ಮಾತಾಡಿದ್ರೆ ಅಥವಾ ಒಂದೆರಡು ಮಾತಾಡಿದ್ರು ಆ ಮಾತಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡದೇ ಇರ್ತಕ್ಕಂಥದ್ದು. ಮಾತಾಡೋರು ಮಾತಾಡ್ತಾರೇ ಇರಬೇಕು. ಅದಕ್ಕೆ ತಿರುಗಿಸಿ ಏನು ಬೇಕು ಬೇಡ ಅಥವಾ ಲಾಭ ನಷ್ಟ, ಏನು ಸರಿ ತಪ್ಪು ಯಾವುದೂ ಮಾತಾಡೋದಿಲ್ಲ. ಯಾವತ್ತೂ ಮೌನ ವಹಿಸಬೇಕು ನಿಜ. ಆದರೆ ಯಾರಾದರೂ ಮಾತಾಡುವಾಗ ನಿಮ್ಮ ಮೌನ ಇರಬಾರ್ದು. ಅದಕ್ಕೆ ಸರಿಯಾದೊಂದು ಉತ್ತರ ಕೊಡಬೇಕಾಗತ್ತೆ. ಅಂತಹದ್ರ ಕಡೆ ಇವತ್ತು ವೃಷಭ ರಾಶಿಯವರು ಗಮನಿಸಬೇಕು. ಹೆಣ್ಮಕ್ಳಾಗಲಿ ಗಂಡ್ಮಕ್ಳಾಗಲಿ ಯಾರೊಬ್ಬರಾದರೂ ಸಹಿತ ತಾಳ್ಮೆಯಿಂದ ವರ್ತನೆ ಮಾಡಿ ಒಳ್ಳೆ ಮನಸ್ಸಿನಿಂದ ಆಲೋಚನೆ ಮಾಡಿದ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಇವತ್ತು ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿದೇವತೆ, ಗ್ರಾಮದೇವತೆಯನ್ನು ಪ್ರಾರ್ಥನೆ ಮಾಡಿ ಗಣಪತಿಯ ಆರಾಧನೆ ಮಾಡಿ. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತೆ ಪ್ರಚೋದಯಾತ್. ಸಾಧ್ಯವಾದರೆ ಗಣಪನ ಸಾನ್ನಿಧ್ಯಕ್ಕೆ ಬರಬೇಕಾದ್ರೆ ಬರಿಗೈಲಿ ಬರೆದಿರ ಒಂದಷ್ಟು ಗರಿಕೆ, ಒಂದಷ್ಟು ಶ್ರೀಗಂಧ, ಗರಿಕೆ ಮತ್ತು ಶ್ರೀಗಂಧವನ್ನು ತಂದು ಭಗವಂತನ ಪಾದಕ್ಕೆ ಅರ್ಪಣೆ ಮಾಡಿ ಖಂಡಿತ ಸಾಕಷ್ಟು ಒಳ್ಳೆ ಫಲವನ್ನು ವೃಷಭ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ಮಿಥುನ ರಾಶಿ.
ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣ್ತೀರಿ, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ವಿದ್ಯಾರ್ಥಿಗಳು ಓದೋದ್ರ ಕಡೆ ಹೆಚ್ಚು ಗಮನ ಕೊಡ್ತೀರಿ. ಹೆಣ್ಮಕ್ಳಾದರೂ ಸಹಿತ ಗಂಡ್ಮಕ್ಳಾದರೂ ಸಹಿತ ಅಥವಾ ಯಾರೊಬ್ಬರಾದರೂ ಸಹಿತ ಇವತ್ತು ನೀವೇನು ಅಂದುಕೊಂಡಿದ್ದರೋ ಅಂದುಕೊಂಡಿದ್ದನ್ನು ಸಾಧನೆ ಮಾಡೋ ತನಕ ಬಿಡೋರಲ್ಲ. ಅದರಲ್ಲೂ ಮಧ್ಯಾಹ್ನ 12 ಗಂಟೆವರೆಗೂ ಅಂತೂ ಬಹಳ ವೇಗವಾಗಿ ತೂಕವಾಗಿ ಒಳ್ಳೆ ಆಲೋಚನೆಗಳನ್ನು ಮಾಡ್ತೀರಿ. 12ರ ನಂತರ ಸ್ವಲ್ಪ ಮಂದಗತಿಯಲ್ಲಿ ಸಾಗುತ್ತೆ. ಹಾಗೆ ಮನಸ್ಸಿಗೆ ಒಂದು ಆಘಾತಕಾರವಾದಂತಹ ವಿಚಾರಗಳು ಇವತ್ತು ತಿಳ್ಕೊಳ್ಬೋದು, ಬರಬಹುದು, ಅಥವಾ ಅದರ ಬಗ್ಗೆ ಮನ ನೊಂದುಕೊಳ್ಬಹುದು. ಏನೇ ಆದರೂ 12ರ ನಂತರ ಒಂದಷ್ಟು ವ್ಯತ್ಯಾಸ ಇದೆ, ಬಿಟ್ಟರೆ 12ಕ್ಕೂ ಮುನ್ನ ಏನಂತ ತೊಂದರೆ ಅಲ್ಲ. ನೀವು ಅಂದುಕೊಂಡಿದ್ದನ್ನು ಸಾಧನೆ ಮಾಡ್ತೀರಿ. ಆದರೆ ಈ ಸಮಯದಲ್ಲಿ ಒಂದಷ್ಟು ಗೋಕ್ಷೀರ ಹಾಲನ್ನು ನಿಮ್ಮ ಮನೆ ದೇವರ ಪ್ರಾರ್ಥನೆ ಮಾಡಿ, ಯಾರಾದರೂ ಬೇರೊಬ್ಬರಿಗೆ ನಿಮ್ಮ ಕೈಯಿಂದ ಇನ್ನೊಬ್ಬರಿಗೆ ಹಾಲನ್ನು ಕೊಟ್ಟಿದ್ದೇ ಆದರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಮಿಥುನ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಕರ್ಕಾಟಕ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಖಂಡಿತ ಕರ್ಕಾಟಕ ರಾಶಿಯಿಂದಲೂ ತಿಳಿಸುವಂಥದ್ದಿದೆ. ಹಾಗೆ ಪ್ರಸ್ತುತ ಈ ಅಮೃತ ಬಿಂದು, ಶಕುಂತಲ, ಮಧುಮೇಹ ನಿವಾರಣ್, ಹೀಗೆ ಒಂದೊಂದು ಸಹಿತ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾಕೆ ಈ ವಿಚಾರ ಈಗ ಹೇಳ್ತೀನಿ ಅಂದರೆ, ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಒಬ್ಬ ವಯಸ್ಸಾದಂತಹ ತಾಯಿ ಸಾಕಷ್ಟು ಔಷಧಿಗಳು ತೆಗೆದುಕೊಂಡು ತನ್ನ ಆರೋಗ್ಯದಲ್ಲಾಗಿರ್ತಕ್ಕಂಥ ವ್ಯತ್ಯಾಸಗಳನ್ನು ಕಂಡು ಒಮ್ಮೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ಅಥವಾ ನನ್ನ ಮಹರ್ಷಿವಾಣಿ ಕಾರ್ಯಕ್ರಮದ ಕನ್ನಡದಲ್ಲಿ ಬೆಳಗ್ಗೆ ಬರುವಂಥ ಈ ಕಾರ್ಯಕ್ರಮದಲ್ಲಿ ನಾನು ತಿಳಿಸಿರುವಂತಹ ರೀತಿ ಆ ಔಷಧಿಯನ್ನು ಅಮೃತ ಬಿಂದುವನ್ನು ತೆಗೆದುಕೊಂಡು ತನ್ನ ಆರೋಗ್ಯವನ್ನು ಸರಿಪಡಿಸ್ಕೊಂಡಿರ್ತಕ್ಕಂಥ ರೀತಿ ಅದು ಬಹಳ ಆನಂದದಿಂದ ಅವರು ವ್ಯಕ್ತಪಡಿಸಿದ್ರು. ಇದು ಒಬ್ಬಿಬ್ಬರ ಸಮಸ್ಯೆ ಅಲ್ಲ. ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಅಂತಕ್ಕಂಥದ್ದು ಈ ಬಿಸಿಲಿನ ತಾಪಮಾನಕ್ಕೆ ಸರಿಯಾದ ರೀತಿ ಆಹಾರ ತೆಗೆದುಕೊಳ್ಳೋದಿಲ್ಲ ಮತ್ತು ನೀರು ಯಥೇಚ್ಛವಾಗಿ ಕುಡಿಯೋದಿಲ್ಲ. ತುಂಬ ಜನ ಮಾಡ್ತಿರೋದು ದೊಡ್ಡ ತಪ್ಪೇನೆಂದರೆ ತುಂಬ ನೀರು ಕುಡಿಯೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ತಗೊಳ್ತೀರಿ. ಹಾಗೆ ಬಿಸಿಲಿಗೆ ಬಹಳಷ್ಟು ಬೆವರು ಜಾಸ್ತಿ ಆಗುತ್ತೆ, ಸುಸ್ತಾಗ್ಬಿಡ್ತೀರಿ. ಹಾಗಾಗಿ ಈ ಸಮಯದಲ್ಲಿ ಗ್ಯಾಸ್ಟ್ರಿಕ್ಕು ಅಸಿಡಿಟಿ ಅಂತಕ್ಕಂಥದ್ದು ಸಾಕಷ್ಟು ಆಗುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಮನುಷ್ಯನಿಗೆ ಇರಬೇಕಾಗಿರತಕ್ಕಂತಹ ತನಗೆ ಬೇಕಾದಂತಹ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸ್ಕೊಳ್ಬೇಕು. ಆ ಶಕ್ತಿ ಹೇಗಿದೆಪ್ಪ ಅಂದರೆ ಇವತ್ತು ಅಮೃತ ಬಿಂದುನಲ್ಲಿ ಯಥೇಚ್ಛವಾದಂಥ ರೀತಿ ಇದನ್ನು ತಪ್ಪಾಗುವುದಿಲ್ಲ. ಯಾಕೆಂದರೆ ನಾನಾ ವನಸ್ಸರಿಗಳಿಂದ ಮಿಶ್ರಿತವಾಗಿ ಬರುವಂತಹದ್ದು, ನಾನಾ ವನಸ್ಸರಿಗಳಿಂದ ಮಿಶ್ರಿತವಾಗಿ ತಯಾರಾಗುವಂತಹ ವಿಶೇಷವಾದಂಥ ಆಯುರ್ವೇದಿಕ್ ಅಂಶ ಇದೆ. ಹಾಗಾಗಿ ಅಮೃತ ಬಿಂದುವಲ್ಲಿ ಅಂತಹ ಅದ್ಭುತವಾದಂಥ ಗುಣ ಇದೆ. ತಗೊಳ್ಳಿ, ಅದನ್ನು ಆರೋಗ್ಯವನ್ನು ವೃದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಶುಕ್ರನ ವರ್ಚಸ್ಸಿನಿಂದ ತೇಜಸ್ಸಿನಿಂದ ತಮ್ಮ ಮುಖದಲ್ಲಿರ್ತಕ್ಕಂಥ ಕಾಂತಿಯನ್ನು ಅಥವಾ ತಮ್ಮಲ್ಲಿಸಿರತಕ್ಕಂತಹ ದ್ವಂದ್ವ ಚಿಂತನೆಯನ್ನು ದೂರ ಮಾಡ್ಕೊಳ್ಬೋದು. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ, ತೃಪ್ತಿ ಇಲ್ಲದಂಥ ರೀತಿಯಲ್ಲಿರ್ತೀರಿ, ಅಧಿಕವಾದಂಥ ಚಂಚಲತೆ ಒಳಗಾಗ್ತೀರಿ. ಆದರೆ ಇದೇ ಸಮಯದಲ್ಲೇ ಧೈರ್ಯದಿಂದ ತಾವೊಂದು ಹೆಜ್ಜೆ ಮುಂದೆ ಹಾಕಬೇಕು. ಏನು ಮಾಡಿದ್ರೂ ಸಹಿತ ಸರಿ ಹೋಗುವಂಥ ಕೆಲಸಗಳ ಕಡೆ ಗಮನ ಕೊಡಬೇಕು. ಆದರೆ ನಿಮ್ಮ ಆಲೋಚನೆ ಏನಾಗ್ತಿದೆ, ಸಣ್ಣ ಸಣ್ಣ ವಿಚಾರವನ್ನು ಸಹಿತ ರೌದ್ರಪಡಿಸ್ಕೊಳ್ತಾ ಇದ್ದೀರಿ. ಯಾರೊಂದಿಗೆ ವ್ಯವಹಾರ ಬೇಡವೋ ಅವರೊಂದಿಗೆ ಸ್ನೇಹವನ್ನು ಬೆಳೆಸ್ತೀರಿ. ಯಾರ ಕುಟುಂಬದಲ್ಲಿದ್ದು ಅಲ್ಲಿ ವ್ಯಾಜ್ಯಗಳಾಗುತ್ತೆ ಎಂದು ಗೊತ್ತೋ ಅದೇ ಸಾನ್ನಿಧ್ಯದಲ್ಲೇ ಟೈಮ್ ಪಾಸ್ ಮಾಡ್ತೀರಿ. ವಿದ್ಯಾರ್ಥಿಗಳು ಓದಬೇಕಾಗಿರ್ತಕ್ಕಂಥ ಕಾಲದಲ್ಲಿ ಮತ್ತೇನೋ ಗಮನಕ್ಕೆ ತಂದುಕೊಂಡು ಓದೋದನ್ನು ಕೈ ಬಿಡ್ತೀರಿ. ಕರ್ಕಾಟಕ ರಾಶಿಯವರು ತುಂಬ ಕನ್ಫ್ಯೂಷನಲ್ಲಿದ್ದೀರಿ, ಸಮಸ್ಯೆ ಕಾಣ್ತಾ ಇದ್ದೀರಿ. ಆದರೆ ಇದೇ ಸಮಯದಲ್ಲಿ ಚಂದ್ರಶೇಖರನ ಪ್ರಾರ್ಥನೆ ಮಾಡ್ತಾ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತಿನಂತೆ ಅವರ ಒಂದು ಮಾತು ಮತ್ತು ಅವರ ಅನುಭವದ ಮಾತನ್ನು ಆಲಿಸಿ ಅದರಂತೆ ಜೀವನದಲ್ಲಿ ಒಂದು ಹೆಜ್ಜೆ ಮುಂದೆ ಹಾಕಿದರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳ ಮಾತ್ರ ದುಡುಕಿ ತೀರ್ಮಾನ ತಂದುಕೊಂಡು ಕಣ್ಣೀರು ಹಾಕುವಂಥ ಪರಿಸ್ಥಿತಿಯೂ ಎದುರಾಗ್ತಾ ಇದೆ. ಭಾಳ ಜೋಪಾನ ಬೇಕಾಗಿದೆ. ಹಾಗೆ ಮನೆ ದೇವರ ಪ್ರಾರ್ಥನೆ ಮಾಡಬೇಕು, ಮನೆ ದೇವರ ಪ್ರಾರ್ಥನೆ ಮಾಡಬೇಕು, ಗುರು ಹಿರಿಯರ ಆಶೀರ್ವಾದ ಪಡಿಬೇಕು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಸಮಾಧಾನ ರೀತಿ ವರ್ತನೆ ಮಾಡಬೇಕು. ಆಗಷ್ಟೇ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಸಿಂಹರಾಶಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವ್ರಿಗೆ ತೃಪ್ತಿಕರವಾದಂಥ ಬದುಕು ಕಾಣಬೇಕು, ಏನಾದರೂ ಒಂದು ಸಾಧನೆ ಮಾಡ್ಕೊಳ್ಬೇಕು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ದೂರಭಾರ ಪ್ರಯಾಣವನ್ನು ಬೆಳೆಸಬೇಕು. ಹೀಗೆ ಒಂದಲ್ಲ ಒಂಥರ ಆಲೋಚನೆಗಳಿದೆ ನಿಮಗೆ. ಆದರೆ ಯಾವುದೂ ಸಹಿತ ಸರಿ ಹೋಗುವಂಥದ್ದಲ್ಲ, ಯಾವುದೂ ಸಹಿತ ಬೇಕು ಬೇಡಗಳನ್ನು ಸರಿಯಾಗಿ ತಿಳ್ಕೊಳ್ಳುವಂಥವ್ರಲ್ಲ. ಹೀಗೆ ಸರಿಯಾದ ಕ್ರಮವನ್ನು ಅನುಸರಿಸಿದರೆ ಮಾತ್ರ ಅದರ ಫಲಗಳು ಸಿಗ್ತಕ್ಕಂಥದ್ದು. ಇವತ್ತಿನ ದಿವಸ ನೀವು ಮಾಡಬೇಕಾಗಿರ್ತಕ್ಕಂಥದ್ದು ನಿಮ್ಮ ಕುಲದೇವರನ್ನು ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಗೋಧಿ ಮತ್ತು ಬೆಲ್ಲ, ಕನಿಷ್ಠ ಪಕ್ಷ 3 ಚಿಟಿಕೆಯಷ್ಟು ಗೋಧಿಯನ್ನು ತೆಗೆದುಕೊಂಡು ಪೂರ್ವಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಹಾಕಿ. ಹಾಗೆ 1 ಚಿಟಿಕೆ ಬೆಲ್ಲವನ್ನು ಹಸಿರು ಗಿಡಗಳ ಹತ್ರನೋ ಅಥವಾ ಇರುವೆಗಳಿರ್ತಕ್ಕಂಥ ಸಾನ್ನಿಧ್ಯದಲ್ಲೋ ಆ ಬೆಲ್ಲದ ತುಂಡನ್ನು ಹಾಕಿ.
ಇದೆರಡೂ ಮಾಡಿದ್ರೂ ಸಹಿತ ಮನೆಯಿಂದ ಆಚೆ ಹೊರಡುವಾಗ ನಿಮ್ಮ ಮನೆದೇವರು ಪ್ರಾರ್ಥನೆ ಮಾಡಿ 2 ಬಿಳಿ ಎಕ್ಕದ ಹೂಗಳನ್ನು ನಿಮ್ಮ ಪಾಕೆಟಲ್ಲಿ ಇಟ್ಕೊಂಡು ಹೊರಡೋದ್ರಿಂದ ಮತ್ತಷ್ಟು ಆಕರ್ಷಣೆ ಮತ್ತು ಯಾವುದೇ ತಂತ್ರಸಾರ ಆದರೂ ದೋಷ ಬರೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಜಯವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರಿಗೆ ವಾರದ ಪ್ರಾರಂಭ ಸೋಮವಾರ ಸೋಮೇಶ್ವರ ಸುಂದರೇಶ್ವರ ಪರಮೇಶ್ವರನ ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲ ಚೆನ್ನಾಗಿರೋದ್ರಿಂದ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿತುದಿಯಲ್ಲೇ ಕೋಪ ಇಟ್ಕೊಳ್ತೀರಿ. ಕೋಪದಿಂದ ಏನೂ ಸಾಧನೆ ಮಾಡಲಿಕ್ಕಾಗಲ್ಲ, ಇದನ್ನು ಅರ್ಥ ಮಾಡ್ಕೊಳ್ಳಿ. ಹಾಗೆ ಇವತ್ತು ಏನಾದರೂ ಒಂದು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಂಡು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೇಕಾದ್ರೂ ನಿಮ್ಮ ಮನೆ ದೇವರ ಪ್ರಾರ್ಥನೆ ಬಹಳ ಮುಖ್ಯವಾಗಿರತಕ್ಕಂಥದ್ದು. ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ಹೀಗೆ ಭಗವತಿಯನ್ನು ಪ್ರಾರ್ಥನೆ ಮಾಡ್ತಾ ಒಳ್ಳೆ ಮನಸ್ಸಿನಿಂದ ಚಿಂತನೆ ಮಾಡಿದ್ರೆ ಇವತ್ತು ಮತ್ತಷ್ಟು ಅದೃಷ್ಟವನ್ನು ಸಿದ್ಧಿಪಡಿಸ್ಕೊಳ್ಬೋದು. ಅದರಲ್ಲೂ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಮಾತ್ರ ಒಂದು ಅದೃಷ್ಟದ ದಿನ ಅಂದರೂ ತಪ್ಪಾಗಲಾರದು. ನಿಮ್ಮ ಮನಸ್ಸಾಯಿಚ್ಛ ತಮ್ಮ ಮನಸ್ಸಲ್ಲಿರುವಂಥ ಆಸೆ ಆಕಾಂಕ್ಷೆಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂಥದ್ದು. ಹಾಗೆ ಏನಾದರೂ ಒಂದು ಸಿದ್ಧಿಪಡಿಸ್ಕೊಳ್ಳುವಂಥ ಕಾಲದಲ್ಲಿ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಅರ್ಥಗರ್ಭಿತವಾದಂಥ ಜೀವನ ಕಾಣಬೇಕು. ಅದರಲ್ಲೂ ಹೆಚ್ಚು ನೀವು ಅಂದುಕೊಂಡಷ್ಟು ಲಾಭವನ್ನೇ ಗಳಿಸಬೇಕು ಅಂದ್ಕೊಂಡ್ರೆ ಇವತ್ತು ಬಹಳ ವಿಶೇಷವಾದಂಥ ರೀತಿಯಲ್ಲೇ ಕಾರ್ಯಸಿದ್ಧಿ ಆಗುತ್ತೆ. ಇವತ್ತು ಮಧ್ಯಾಹ್ನ 1:20 4:15 ತಾವು ಏನು ಅಂದುಕೊಂಡಿದ್ದೀರೋ ಅಂದುಕೊಂಡಷ್ಟು ಲಾಭವನ್ನೇ ಗಳಿಸ್ತೀರಿ. ಆದರೆ ಏನು ಮಾಡಬೇಕಾದ್ರೂ ಸ್ವಲ್ಪ ಯೋಚನೆ ಮಾಡಿ ಸರಿ ತಪ್ಪುಗಳ ಸರಿಯಾದ ಆಲೋಚನೆಯಿಂದ ಹೆಚ್ಚಿನ ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಕನ್ಯಾ ರಾಶಿಯವರೆಗೂ ಕೂಡ ಇರತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿದಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಕರೆಯನ್ನು ಮಾಡ್ತಾ ಇರ್ತೀರಿ. ಈಗಾಗಲೇ ಸಾಕಷ್ಟು ಕರೆಗಳು ಕೂಡ ಸಿದ್ಧವಾಗಿದೆ. ಕರೆಗಳನ್ನು ಸ್ವೀಕರಿಸ್ತಕ್ಕಂಥ ಸಮಯ ಇದೀಗ. ಈಗ ಪ್ರಾರಂಭ ಮಾಡೋಣ ಸ್ವರ ಜ್ಯೋತಿಷ್ಯ. ಬನ್ನಿ, ಕಾರ್ಯಕ್ರಮಕ್ಕೆ ಮೊದಲು ಯಾರು ಕರೆ ಮಾಡಿದಾರೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಲೋ ಗುರುಜಿ, ಕೋಟಿ ಕೋಟಿ ನಮಸ್ಕಾರಗಳು. ನಮಸ್ತೆ ಅಮ್ಮ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ರಾಯಚೂರು ತಾಲೂಕು ಗುರುಜಿ. ರಾಯಚೂರಿಂದ. ಅಮ್ಮ, ತಮ್ಮ ಹೆಸರು? ನಮ್ಮ ಹೆಸರು ನೀಲಮ್ಮ ಗುರುಜಿ. ನೀಲಮ್ಮ ಅಂತ ಹೇಳಿ ಗುರುಜನ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ 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 ಹೇಳು. ಕೋಟಿ ಕೋಟಿ ನಮಸ್ಕಾರ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಿಮ್ಮ ಜೊತೆಗೆ ಮಾತಾಡಿ ತುಂಬಾ ಖುಷಿ ಆಗ್ಯದ ಗುರುಜಿ ನನಗೆ. ಒಳ್ಳೇದಾಗ್ಲಮ್ಮ, ಹೇಳ್ತಾಯಿ. ಏನ್ ಹೇಳ್ಬೇಕು ಅಮ್ಮದ ಅರ್ಥ ಆಗವಲ್ದು. ಅದಕ್ಕೆ ಎಲ್ಲ ನಿಧಾನ ಮಾತಾಡ್ತಾ ಇದೆಯಾ? ಹಾ ಗುರುಜಿ, ಮಾತಾಡು ತಾಯಿ. ನಮ್ಮ ಮದುವೆ ಆಗಿಲ್ಲ ಹ್ಞೂ ಗುರುಜಿ. ಹೊರಗಳು ಬರ್ತಾವ, ಒಂದು ಸೆಟ್ ಆಗವಲ್ವು. ನನಗೆ 35 ವರ್ಷ. 35 ವರ್ಷ? ಸಮಸ್ಯೆ. ಹಾ ಗುರುಜಿ. ಯಾಕೆ ಇಷ್ಟು ಡಿಲೇ ಮಾಡ್ಕೊಂಬಿಟ್ರಿ? ಸಾಮಾನ್ಯಕ್ಕೆ ನಿಮ್ಮ ಕಡೆ ಎಲ್ಲ ಮದುವೆ ಭಾಳ ಬೇಗ ಮಾಡಿಬಿಡ್ತಾರಲ್ಲ. ಮಾಡ್ತಾರ ಗುರುಜಿ. ನಮ್ಮ ಮನೇಲಿ ಹೊಂದಾಣಿಕಿಲ್ಲ. ಯಾರು ಎಂಟ್ರ ಕಡೆಗಿಂದ ಅವ್ರು ಹೋಗ್ಯಾರ. ನಮ್ಮ ಅಣ್ಣವ್ರು, ನಾನು, ನಮ್ಮಮ್ಮ, ನಮ್ಮ ಅಕ್ಕ ಇವಿ. ನಮ್ಮ ಅಕ್ಕಗ ಗಂಡ ಸತ್ತಾನ. ನಾವ್ ಇಷ್ಟೇ ಜನ ಇವಿ ಗುರುಜಿ. ನಮ್ನ ಯಾರು ನೋಡ್ಕೇವಲ್ರಿ ನಮ್ಮ ಅಣ್ಣವ್ರು. ಮತ್ತೆ ಈಗ ಮನೆ ಜೀವನ ನಡೆಯೋದು ಹೇಗೆ? ನಾವೇ ದುಡ್ಕೊಂಡ್ ತಿಂತೀವಿ ಗುರುಜಿ. ಅಯ್ಯೋ ಭಗವಂತ. ಗುರುಜಿ. ಆಗ್ಲಿಮ್ಮ. ಏನು ಓದಿದ್ಯಾ ಮಗು ನೀನು? ಇಲ್ಲ ಗುರುಜಿ, ಓದಿಲ್ಲ. ನಾನು ಹೊಲ ಮನೆ ಕೆಲಸ ಮಾಡ್ತೀನಿ. ಹೊಲ ಮನೆ ಕೆಲಸ ಮಾಡ್ತೀರಿ? ಹಾ ಗುರುಜಿ. ಮದುವೆ ನೋಡ್ತಾ ಇದ್ದಾರ? ಅಮ್ಮ ಹೇಳ್ತಾ ಇದ್ದಾರ? ಎಲ್ಲಾನ ಹೊರಗಳು ಬರ್ತಾ ಇದೆಯಾ? ಬರ್ತದ, ಒಟ್ಟ ಸೆಟ್ ಆಗವಲ್ದು. ಒಂದು ನಮ್ಮ ಅಣ್ಣವ್ರು ಒಂದಕ್ಕೊಂದು ಮಾಡವಲ್ರು ಗುರುಜಿ. ಅಣ್ಣ ಮಾಡ್ತಿದ್ರೆ ಬೇಡಮ್ಮ. ನಾನು ಯಾಕೆ ಮಾಡಲಿ ಅನ್ನೋದು ತಪ್ಪು. ಮಾಡಬೇಕಾದ್ದು ನೀನು ಸರಿಯಾಗಿ ನೋಡಿ, ಒಳ್ಳೆ ಕಡೆ ಗಂಡ ನೋಡಿ ಸಂಬಂಧ ಸರಿ ಮಾಡಬೇಕಾದ್ದು ಅವ್ರ ಕರ್ತವ್ಯ ಇದೆ. ಅದು ಮಾಡಲಿಲ್ಲ ಅಂದರೆ ಮಾಡಲಿಲ್ಲ ಅಂತಕ್ಕಂಥದ್ರ ಕೊರಗು ನೋವು ಪಡೋದಕ್ಕಿಂತ ಆಗಬೇಕಾದ್ರೆ ಏನು ಮಾಡಬೇಕು ಅದನ್ನು ಮಾಡೋಣ. ಈಗ ನಿನ್ನ ಸ್ವರತರಂಗ ಪ್ರಕಾರ ನಿನ್ನ ಪ್ರಸ್ತುತ ಇರತಕ್ಕಂಥ ಭವಿಷ್ಯತ್ತಿಗೆ ಇನ್ನೊಂದು 4 ತಿಂಗಳು ಅಂಥ ಒಂದು ಒಳ್ಳೆ ಕಾಲ ಅಲ್ಲ ಇದು. ಈ 4 ತಿಂಗಳು ಸ್ವಲ್ಪ ಕಷ್ಟ ಕಾಲನೇ. ಈ 4 ತಿಂಗಳು ಕಳೆದ ಮೇಲೆ ನಿಂಗೆ ಅನುಕೂಲ ಆಗುತ್ತೆ. ಆದರೂ ಒಂದು ಕೆಲಸ ಮಾಡಮ್ಮ, ನಾಳೆಯಿಂದನೇ ಒಂದು ಅನುಕೂಲವಾಗಿ ನಾನು ಹೇಳುವಂಥ ಚಿಕ್ಕದಾದಂಥ ಒಂದು ತಂತ್ರಸಾರ ಮಾಡು. ನಿನಗೆ ಮಧ್ಯದಲ್ಲಿ ಮುಟ್ಟಿನ ದಿನಾಂಕಗಳು ಯಾವುದೂ ಇಲ್ವಾ? ಈ 11 ದಿವಸ ಏನು ಬರಲ್ವಾ? ಇವಾಗ ಈಗಿಲ್ಲವಲ್ಲ? ಇಲ್ಲ. ಹಾಗಾದ್ರೆ ಒಂದು ಕೆಲಸ ಮಾಡು, ನಾಳೆಯಿಂದ 11 ದಿವಸ ಪ್ರತಿ ದಿವಸ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಹೊತ್ತು ತಲೆಗೆ ಸ್ನಾನ ಮಾಡ್ಕೊ. 2 ಹೊತ್ತು ತಲೆಗೆ ಸ್ನಾನ ಮಾಡ್ಕೊಂಡು ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಬೇಕು. ಹತ್ತಿರದಲ್ಲಿ ಯಾವ್ದಾದ್ರು ಬಿಳಿ ಎಕ್ಕದ ಗಿಡದ ಹತ್ರ ಹೋಗಬೇಕು. ಬಿಳಿ ಎಕ್ಕದ ಗಿಡದ ಹತ್ರ ಹೋಗಿ 1 ಚಿಟಿಕೆ ಉದ್ದಿನಬೇಳೆ, 1 ಚಿಟಿಕೆಯಷ್ಟು ಅಕ್ಕಿ, 1 ಚಿಟಿಕೆಯಷ್ಟು ತೊಗರಿಬೇಳೆ, ಬರೀ 1 ಚಿಟಿಕೆ ತೊಗೊಂಡೋಗಿ ಸಾಕು. ಅಷ್ಟು ತೊಗೊಂಡೋಗಿ ಆ ಬಿಳಿ ಎಕ್ಕದ ಗಿಡದ ಹತ್ರ ನಿಂತ್ಕೊಂಡು 2 ದೀಪ ಅಂಟಿಸಿ ಆ 3 ಧಾನ್ಯಗಳನ್ನು ದೃಷ್ಟಿ ತೆಗೆದು ಆ ಮರದ ಬುಡಕ್ಕೆ ಹಾಕು. ನಿನ್ನ ಕಿರುಬೆರಳಿದೆಯಲ್ಲ, ಸಣ್ಣ ಬೆರಳು,
ಆ ಬೆರಳ ಮೇಲ್ಗಡೆ ಒಂದು ಹನಿ ಜೇನುತುಪ್ಪ ಹಾಕು. ಈ ಬೆರಳ ಮೇಲೆ ಬಿದ್ದಂಥ ಜೇನುತುಪ್ಪ ಆ ಮರದ ಬುಡಕ್ಕೆ ಬೀಳಬೇಕು. ಆ ಥರ ಮಾಡಿಕೊಂಡು ಶ್ರೀಮ್ ಅಂತಕ್ಕಂಥ ಒಂದೇ ಬೀಜಾಕ್ಷರಿ ಮಂತ್ರ, ಶ್ರೀಮ್ ಅಂತಕ್ಕಂಥ ಒಂದು ಬೀಜಾಕ್ಷರಿ ಮಂತ್ರವನ್ನು 108 ಬಾರಿ ಪಠನೆ ಮಾಡು. ಇದನ್ನು ಬೆಳಗ್ಗೆ, ಇದೇ ಪ್ರಕಾರ ಸಂಜೆ, ಇದೇ ಥರ 2 ಸತಿನೂ ಮಾಡು, ಬೆಳಗ್ಗೆ ಮತ್ತು ಸಾಯಂಕಾಲ. ಈ ಥರ 9 ದಿವಸ ಮಾಡು. 10ನೇ ದಿವಸ ನಿಮ್ಮ ಅಮ್ಮನೋ ಅಥವಾ ಮನೇಲಿರ್ತಕ್ಕಂಥ ಅಕ್ಕನೋ ಯಾರನ್ನೋ ಜವಾಬ್ದಾರಿ ಕರ್ಕೊಂಡು ಎಲ್ಲನೂ ಹರಿಯೋ ನೀರಿಗೆ ಹೋಗಿ ಸ್ನಾನ ಮಾಡಿಕೊಂಡು ಅಲ್ಲಿ ಎಲ್ಲಾದರೂ ಒಂದು ಕೆಂಪು ವಸ್ತ್ರ, 2 ಅಡಿ ತೊಗರಿಬೇಳೆಯನ್ನು ಯಾವುದೋ ದೇವಿ ದೇವಸ್ಥಾನ ಕೊಟ್ಟು ಬಾ. ಇಷ್ಟೇ ಕೆಲಸ ಮಾಡೋದು ನೀನು. ಆದಷ್ಟು ಬೇಗ ನಿನ್ನ ಲಗ್ನದಲ್ಲಿರೋ ದೋಷ ದೂರ ಆಗುತ್ತೆ, ವಿವಾಹ ದಾರಿ ಅನುಕೂಲ ಆಗುತ್ತೆ. ಒಳ್ಳೆಯದಾಗಲಿ ತಾಯಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ, ಚೆನ್ನಾಗಿವಿ ಗುರುಗಳೇ. ನಿಮ್ಗೆ ನಮಸ್ಕಾರ. ನಮಸ್ತೆ ಅಮ್ಮ, ಒಳ್ಳೆಯದಾಗಲಿ ತಾಯಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮೈಸೂರಿಂದ. ಮೈಸೂರಿಂದ. ಅಮ್ಮ, ತಮ್ಮ ಹೆಸರು? ನನ್ನ ಹೆಸರು ಶಾಂತಮ್ಮ. ಶಾಂತಮ್ಮ ಅಂತ ಹೇಳಿ. ಗುರುಜರ್ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ಕಾರ ಗುರುಗಳೇ. ನಮಸ್ತೆ ತಾಯಿ, ಹೇಳಮ್ಮ. ತುಂಬಾ ವರ್ಷದಿಂದ ನಿಮ್ಮ ಸಿಕ್ಕಿಲ್ಲ. ಇವತ್ತು ಫೋನ್ ಸಿಕ್ಕಿದೆ. ಇವತ್ತು ಫೋನ್ ಸಿಕ್ಕಿದ್ರೆ ತುಂಬಾ ಕಷ್ಟ ಸ್ವಾಮಿ ನಮ್ಗೆ. ಏನು ತಾಯಿ, ಏನು ಕಷ್ಟಮ್ಮ? ಸಂಸ್ಕೃತ ಚೆನ್ನಾಗಿಲ್ಲ, ಮಾಟ ಮಂತ್ರ ರೇಟ್ ಜಾಸ್ತಿ ನಮ್ಗೆ. ಆಮೇಲೆ ಆರ್ಥಿಕ ಪರಿಸ್ಥಿತಿ ತುಂಬಾನೇ ಕಷ್ಟ ನಮ್ಗೆ. ಏನು ಕೆಲಸ ಮಾಡ್ತಾರೆ ಮನೆಯವರು? ನಾನು ಕೆಲಸ ಟೈಲರಿಂಗ್ ಕೆಲಸ ಮಾಡ್ತೀನಿ. ನನ್ನ ಮಗನ್ಗೆ ಡಿಪ್ಲೊಮ್ ಗಂಟ ಓದಿಸ್ತು, ಅವನಿಗೂ ಕೆಲಸ ಸಿಕ್ಕಿಲ್ಲ. ಆಮೇಲೆ ದುಡ್ದು ತಿನ್ನಕ್ಕೂ ಜನ ನಮ್ಗೆ ತುಂಬಾನೇ ತೊಂದರೆ ಕೊಡ್ತಾರೆ. ತುಂಬಾನೇ ತೊಂದರೆ, ನಂಗೆ ಕನ್ಸಲ್ಲೆಲ್ಲ ತುಂಬಾನೇ ತೊಂದರೆ ಕೊಡ್ತಾರೆ. ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂದ್ರೂ ಆಗ್ಲಿಲ್ಲ, ನಮ್ಗೆ ಫೋನಲ್ಲೂ ಸಿಗ್ಲಿಲ್ಲ. ಇವತ್ತು ನಮ್ಮ ಪುಣ್ಯ ನೀವು ಸಿಕ್ಕಿದ್ದು. ಆಗ್ಲಿಮ್ಮ, ಆದಷ್ಟು ಬೇಗ ನಿನ್ನ ಕುಟುಂಬ ಚೆನ್ನಾಗಿರಲಿ, ಒಳ್ಳೇದಾಗಲಿ ಅಂತ ನಾನು ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ. ಎಲ್ಲಿ ಮೈಸೂರಲ್ಲಿರೋದಾ? ನಾವು ಪಕ್ಕ ಹಳ್ಳಿ ಗುರುಗಳೇ. ಒಂದು ಕೆಲಸ ಮಾಡು, ನಾಳೆಯಿಂದನೇ, ನಾಳೆ ದಿನ ಚೆನ್ನಾಗಿದೆ, ನಾಳೆಯಿಂದ ಪ್ರತಿ ದಿವಸ ಒಂದು 16 ದಿವಸ ಒಂದಿಷ್ಟು ದಪ್ಪ ಅರಿಶಿಣ ತಗೋ. ದಿನಕ್ಕೆ ಒಂದು ಅರಿಶಿಣದ ಉಂಡೆ ಮಾಡು. ದಿನಕ್ಕೆ ಒಂದು ಕಡಲೆಕಾಳು ಗಾತ್ರದ ಅರಿಶಿಣದ ಉಂಡೆ ಮಾಡಿಬಿಟ್ಟು ಅದಕ್ಕೆ ಜೇನುತುಪ್ಪ ನೈವೇದ್ಯ ಕೊಟ್ಟು 2 ವಿಳೆದೆಲೆ ಅಡಿಕೆ ಮೇಲೆ ಆ ಅರಿಶಿಣದ ಉಂಡೆಯನ್ನಿಟ್ಟು ನಿಮ್ಮ ಮನೆ ದೇವರನ್ನ ಪ್ರಾರ್ಥನೆ ಮಾಡಿ, ನಮಗಿರುವಂಥ ಕಷ್ಟಗಳು, ನಮ್ಮ ಪ್ರಾಂತ್ಯದಲ್ಲಿ ನಮಗೆ ಉಂಟಾಗ್ತಾ ಇರತಕ್ಕಂಥ ದೋಷಗಳು, ಯಾರೇ ಮಾಟ ಮಂತ್ರ ಯಂತ್ರ ತಂತ್ರಗಳನ್ನು ಮಾಡಿದ್ರು ಆ ದೋಷ ಇಲ್ಲಿವರೆಗೂ ನಮ್ಮ ಮೇಲೆ ಇದ್ದರೂ ಇನ್ನು ಮುಂದೆ ಬರೋದಾಗಿದ್ದರು ಎಲ್ಲವೂ ದೂರ ಆಗಲಿ ಅಂತ ಹೇಳಿ ಆ ವಿಳೆದೆಲೆ ಅಡಿಕೆ ಮೇಲೆ ಅರಿಶಿಣದ ಉಂಡೆಯನ್ನಿಟ್ಟು ಪ್ರಾರ್ಥನೆ ಮಾಡಿ ಅದರ ಮೇಲೆ ಒಂದನೇ ಜೇನುತುಪ್ಪ ಹಾಕಿ ಅದನ್ನು ನೀರಲ್ಲಿ ಬಿಟ್ಬಿಡು. ನೀರಲ್ಲಿ ಬಿಟ್ಟು ಬೆಳಗ್ಗೆ ನೀರಲ್ಲಿ ಬಿಟ್ಟದ್ದನ್ನು ಸಂಜೆವರೆಗೂ ಮುಟ್ಟಬೇಡ. ಸಂಜೆ ಯಥಾ ಪ್ರಕಾರ ಅದನ್ನು ನೀರಲ್ಲಿ ಕಲಿಸ್ಬಿಟ್ಟು ಎಲ್ಲ ಹಸಿರು ಗಿಡದ ಮೇಲೆ ಚೆಲ್ಲು. ಈ ಥರ ಒಂದು 16 ದಿವಸ ನೀನು ಮಾಡು. ಆದಷ್ಟು ಬೇಗ ಯಾರು ಏನೇ ಕೆಲಸ ಮಾಡಿದರೂ ಅವ್ರಿಗೆ ತಿರ್ಕೊಳ್ಳುತ್ತೆ, ನಿಮಗೊಂಚೂರು ತೊಂದರೆ ಆಗಲ್ಲ. ಒಳ್ಳೆಯದಾಗಲಿ. ಮತ್ತು ಇಂದಿನ ಭಾಗದಲ್ಲಿ ಕನ್ಯಾ ರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ ಗುರುಜಿಯವರು. ಇನ್ನು ಈಗ ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ತುಲಾ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವ್ರಿಗೆ ವ್ಯಾಪಾರ ವ್ಯವಹಾರ ಮನಸ್ಸಿಗೆ ಬೇಕಾದಂಥ ರೀತಿ ನಿಮ್ಮ ಕೆಲಸ ಕಾರ್ಯಗಳು ಮತ್ತು ಉದ್ಯೋಗದಲ್ಲಿ ಒಂದು ಪ್ರಗತಿ ಕಾಣ್ತಕ್ಕಂಥದ್ದು, ಒಂದು ಹೊಸತನವನ್ನು ಕಾಣ್ತಕ್ಕಂಥದ್ದು, ಹೊಸ ಸ್ನೇಹವನ್ನು ಬಯಸ್ತಕ್ಕಂಥದ್ದು, ಆಗಿರ್ತಕ್ಕಂಥ ತಪ್ಪು ಒಪ್ಪುಗಳನ್ನು ಮುಚ್ಕೊಳ್ಳಿಕ್ಕೋಸ್ಕರ ಮತ್ತೊಂದು ಥರ ಬೇರೊಂದಷ್ಟು ತಪ್ಪುಗಳ ಬಗ್ಗೆ ನೀವು ಹುಡುಕುವಂಥ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಭಗವಂತ ಕೊಟ್ಟಾಗ ಒಂದಷ್ಟು ಲಾಭವನ್ನೇ ಕೊಟ್ಟಿರ್ತಾನೆ, ಒಂದಷ್ಟು ಅನುಕೂಲವನ್ನು ಮಾಡಿರ್ತಾನೆ, ಒಂದಷ್ಟು ಯಶಸ್ಸನ್ನು ತೋರಿಸಿರ್ತಾನೆ. ಅದರ ಮಧ್ಯದಲ್ಲಿ ಮತ್ತೊಂದು ಸಮಸ್ಯೆಯನ್ನು ಎದುರು ತೋರಿಸ್ತಿರ್ತಾನೆ. ಸಮಸ್ಯೆ ಏಕೆ ಅಂದರೆ ನಮ್ಮ ನಡವಳಿಕೆಗಳಲ್ಲಾಗುವಂಥ ವ್ಯತ್ಯಾಸ. ಆದರೆ ಇಲ್ಲಿ ಬಹಳ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಜೋಪಾನವಾಗಿ ನಿಂತು ಒಂದು ಹೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಸಾಕಷ್ಟು ಒಳ್ಳೆ ಫಲಗಳನ್ನು ಸಿಗುತ್ತೆ. ಹಾಗೆ ಒಂದಷ್ಟು ಜನಕ್ಕೆ ಅಧಿಕವಾದಂತಹ ಆರೋಗ್ಯ ಕೇಳುವಂಥದ್ದು, ಮನಸ್ಸು ನೆಮ್ಮದಿಲ್ದಿರತಕ್ಕಂಥದ್ದು, ಒಂದಷ್ಟು ಅಲರ್ಜಿ ಸಮಸ್ಯೆಗಳಿಂದ ಬಳಲುವಂಥದ್ದು, ಅದಕ್ಕೇನು ಮುಖ್ಯವಾಗಿ ಚರ್ಮಕ್ಕೆ ಸಂಬಂಧಪಡ್ತಕ್ಕಂಥ ಸಮಸ್ಯೆಗಳು ನಿಮ್ಮನ್ನು ಬಾಧಿಸುತ್ತೆ. ಭಾಳ ಜೋಪಾನ ಬೇಕು. ಇದಕ್ಕಾಗಿ ಶ್ರೀ ವಲ್ಲಿ ದೇವಸೇನಾ ಸಮೇತ ಸುಬ್ರಹ್ಮಣ್ಯೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡೋದಾಗಲಿ ಅಥವಾ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ದೇವಾಲಯದಲ್ಲಿ ಕೊಡ್ತಕ್ಕಂಥ ಮಹಾಮೃತ್ತಿಗೆ ಪ್ರಸಾದವನ್ನು ಅದನ್ನು ಒಂಚೂರು ಹಣೆಗಚ್ಕೊಳ್ಳುವಂಥದ್ದಾಗಲಿ ಮಾಡೋದ್ರಿಂದ ಒಂದಷ್ಟು ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿಂದ ಮುಕ್ತರಾಗ್ತೀರಿ. ಹಾಗೆ ಆರೋಗ್ಯದ ಕಡೆ ಯಾವುದೇ ಸಮಸ್ಯೆ ಅಂತ ಬಂದರೂ ಸಮಸ್ಯೆಗೆ ಒಂದು ಪರಿಹಾರವನ್ನು ಆಗಿಂದಾಗಲೇ ಅಲ್ಲಿಂದಲ್ಲೇ ಅದನ್ನು ಹುಡುಕೊಳ್ಬೇಕು, ಆಗಲೇ ಸರಿ ಹೋಗ್ತಕ್ಕಂಥದ್ದು. ಇವತ್ತಿನ ದಿವಸ ತಾವು ಮಾಡುವಂಥ ಕೆಲಸದಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೆ ಗಣಪತಿಯನ್ನು ಪ್ರಾರ್ಥನೆ ಮಾಡಿ. ಏಕದಂತಾಯುಧ್ಮಹೇ ವಕ್ರತುಂಡಾಯುಧಿಮಹೇ ತನ್ನೂದಂತೆ ಪ್ರಚೋದಯಾತ್. ಗಣಪನ ಆರಾಧನೆ ಮಾಡಿ ಇಷ್ಟಾರ್ಥವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇವತ್ತು ನೀವು ಮಾಡುವ ಕೆಲಸದಲ್ಲಿ ಯಶಸ್ಸು ಕಾಣಬೇಕಾದ್ರೆ ಹತ್ತಿರದಲ್ಲಿ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಬಂದು ಶಿವ ಸಾನ್ನಿಧ್ಯದಲ್ಲಿ ಒಂದಷ್ಟು ಗೋಕ್ಷೀರವನ್ನು ಕೊಟ್ಟು ಶಿವದರ್ಶನವನ್ನು ಮಾಡಿ ಬಿಲ್ವಪತ್ರೆ ಭಸ್ಮದಿಂದ ಒಂದು ಅರ್ಚನಾ ಸಂಕಲ್ಪವನ್ನು ಮಾಡಿಸಿದ್ರೂ ಸಾಕಷ್ಟು ಲಾಭವನ್ನೇ ತಂದುಕೊಳ್ತೀರಿ ತುಲಾರಾಶಿಯವರು. ಇನ್ನು ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಬಲ ಇದೆ. ಫಲಾಫಲಗಳಲ್ಲಿ ಅದೃಷ್ಟ ಎಂಬತಕ್ಕಂಥದ್ದಿದ್ದಾಗ ಯಾವುದಕ್ಕೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಆದರೆ ನಿಮ್ಮ ಆರೋಗ್ಯದ ಕಡೆ ಮಾತ್ರ ಒಂದಷ್ಟು ಗಮನ ಕೊಡಬೇಕು. ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊಳ್ಳಿ. ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕಾಗತ್ತೆ. ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕಾಗತ್ತೆ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡ್ಕೊಳ್ಬೇಕಾಗತ್ತೆ. ಆದರೆ ಇವತ್ತು ನೀವು ಮಾಡುವ ಕೆಲಸದಲ್ಲೇ ಮತ್ತೊಂದಷ್ಟು ವಿಶೇಷವಾದ ಫಲಗಳ ಸಿದ್ಧಿಯಾಗಬೇಕಾದರೂ ಮೊದಲು ಗಾಂಭೀರ್ಯ ಇರಬೇಕು. ಅಥವಾ ಯಾವುದೇ ಒಂದು ಚಿಂತನೆ ಆದರೂ ಒಂದಷ್ಟು ರಹಸ್ಯಗಳನ್ನು ಕಾಣಬೇಕು. ಸಾಧ್ಯವಾದರೆ ಇವತ್ತು ನೀವು ಮಾಡುವ ಕೆಲಸವನ್ನು ಒಂದು ದಿನದ ಮಟ್ಟಿಗೆ ಮುಂದೂಡಿದ್ರೂ ತಪ್ಪಲ್ಲ. ಯಾಕೆಂದರೆ ಇವತ್ತು ಕೆಲವಷ್ಟು ರಾಕ್ಷಸರು ಜೊತೆಲೇ ಇದ್ದು ತೊಂದರೆ ಮಾಡ್ತಕ್ಕಂಥವ್ರು, ನೋವು ಕೊಡ್ತಕ್ಕಂಥವ್ರು ಉಟ್ಕೊಳ್ತಾರೆ. ಅದರ ಮಧ್ಯದಲ್ಲಿ ಬೇಡ ಅಂತಕ್ಕಂಥದ್ರ ಬಗ್ಗೆ ಮತ್ತಷ್ಟು ನೀವು ಗಮನ ಕೊಟ್ಟು ಯಾವುದು ಬೇಡವೋ ಅದನ್ನೇ ಗಮನಕ್ಕೆ ತಂದುಕೊಳ್ತೀರಿ. ಇವತ್ತು ವೃಶ್ಚಿಕ ರಾಶಿಯಲ್ಲಿ ಇರ್ತಕ್ಕಂಥವ್ರು ಇವತ್ತಿನ ದಿವಸ ಸಾಧ್ಯವಾದರೆ ಕೆಂಪು ವಸ್ತ್ರ, ಕೆಂಪು ಗಂಧ, ಕೆಂಪು ಹೂವು ಅಥವಾ ಕೆಂಪು ಬಣ್ಣದ ದಾರ ಇಂತಹದ್ದನ್ನು ಒಂದು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟು ಒಂದು ಪ್ರಾರ್ಥನೆ ಮಾಡೋದ್ರಿಂದಲೂ ಸ್ವಲ್ಪ ಶಾಂತಿ ಸಮಾಧಾನವನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸ ಆಗ್ಬೋದು. ಮನಸ್ಸು ನೆಮ್ಮದಿಯಿಲ್ಲದೆ ಆಗ್ಬೋದು. ಅಧಿಕವಾದಂಥ ಚಂಚಲತೆ ಆಗ್ಬೋದು. ಆದರೆ ಸಣ್ಣ ವಿಚಾರಕ್ಕೂ ಸಹಿತ ಯಾವುದು ಬೇಡವೋ ಅದರ ಕಡೆ ಹೆಚ್ಚು ಗಮನ ಕೊಡ್ತೀರಿ. ಬೇಕಾಗಿರ್ತಕ್ಕಂಥದ್ದನ್ನು ಮರ್ತು ಬಿಡ್ತೀರಿ, ಬೇಡವಾದ್ದನ್ನು ಗಮನಕ್ಕೆ ತಗೊಳ್ತೀರಿ. ಉದ್ಯೋಗದಲ್ಲಿ ಪ್ರಗತಿ ಕಾಣಬೇಕಾಗಿರ್ತಕ್ಕಂಥ ನೀವು ವಾರದ ಮೊದಲನೇ ದಿವಸ ಸೋಮವಾರ ಸರಿಯಾದ ಸಮಯಕ್ಕೆ ಉದ್ಯೋಗಕ್ಕೆ ಬರ್ದಿರೇ ಇರ್ತಕ್ಕಂಥದ್ದು, ಯಾವುದಾದ್ರೂ ತೊಂದರೆ ತಾಪತ್ರೆಗೆ ಈಡಾಗುವಂಥದ್ದು, ಹಾಗೆ ನಿಮ್ಮ ಆತ್ಮೀಯರು ಜೊತೆಲಿರ್ತಕ್ಕಂಥ ಸ್ನೇಹಿತರಿಂದ ಏನಾದರೂ ಒಂದಿಷ್ಟು ನಿಷ್ಠುರಕ್ಕೊಳಗಾಗುವಂಥ ಪರಿಸ್ಥಿತಿ ಎದುರಾಗುತ್ತೆ. ಆದರೆ ಇದೆಲ್ಲದರ ಮಧ್ಯದಲ್ಲಿ ಒಂದಿಷ್ಟು ಲಾಭವನ್ನು ಗಳಿಸ್ಬೋದಾದರೆ ಒಂದಷ್ಟು ಕಡಲೆಕಾಳು, ಒಂದಷ್ಟು ಅಕ್ಕಿ ಮತ್ತು ಕಡಲೆಕಾಳನ್ನು ಏಕಕಾಲದಲ್ಲಿ ತೆಗೆದುಕೊಂಡು ಆಗ್ನೇಯಾಭಿಮುಖವಾಗಿ ನಿಂತು ದೃಷ್ಟಿ ತೆಗೆದು ಅದನ್ನು ಉತ್ತರಕ್ಕೆ ಹಾಕೋದ್ರಿಂದ ಒಂದಷ್ಟು ಶಾಂತಿ ಸಮಾಧಾನವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀವಿ. ಹಾಗೆ ಸಾಧ್ಯವಾದರೆ ಸಣ್ಣ ಪುಟ್ಟ ಮಕ್ಕಳಿಗೆ 9 ವರ್ಷದ ಒಳಗಿರುವಂಥ ಮಕ್ಕಳಿಗೆ ಒಂಚೂರು ತಿಂಡಿ ತಿನಿಸನ್ನು ಕೊಟ್ಟು ನಿಮ್ಮ ಮನೆದೇವರ ಪ್ರಾರ್ಥನೆ ಮಾಡಿ ಸಾಕಷ್ಟು ಬದಲಾವಣೆಯನ್ನು ತಂದುಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇರ್ತಕ್ಕಂಥ ರಾಶಿ ಫಲಗಳನ್ನು ತಿಳ್ಕೊಂಡಿದ್ದೇವೆ. ಇನ್ನುಳಿರ್ತಕ್ಕಂಥ ರಾಶಿಗಳನ್ನು ಗುರುಗಳು ಮುಂದಿನ ಭಾಗದಲ್ಲಿ ತಿಳಿಸ್ತಾ ಹೋಗ್ತಾರೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಸ್ವಾಮಿ, ನಮಸ್ಕಾರ ಸ್ವಾಮಿ. ಅಮ್ಮ ನಮಸ್ತೆ ತಾಯಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಮ್ಮ? ಊರು ಬೇಡ, ಹೆಸರು ಬೇಡ ಸ್ವಾಮಿ. ಆಯ್ತು ತಾಯಿ. ಅಮ್ಮ ನೊಂದ್ಕೊಳ್ಬೇಡಿ, ಎಲ್ಲಾ ಸಮಸ್ಯೆಗೂ ಪರಿಹಾರ ಅನ್ನೋದಿದೆ ತಾಯಿ, ಯಾಕೆ ಯೋಚನೆ ಮಾಡ್ತೀರಮ್ಮ? ಮನೆ ಮಗು ಸ್ವಾಮಿ ನೀವು. ಅಮ್ಮ ನಿಮ್ಮ ಈ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಕಾಲ ಚಿರಋಣಿನಮ್ಮ. ಬಹಳ ಸಂತೋಷವಾಯ್ತು ನಿಮ್ಮ ಮಾತು ಕೇಳಿ. ನೀವೇನು ಯೋಚನೆ ಮಾಡ್ಬಿಡಿ ತಾಯಿ, ನಿಮಗೋಸ್ಕರ ನಾವು ಇದ್ದೇವೆ ಅಂತಂದ್ಮೇಲೆ ಯಾಕೆ ತಲೆ ಕೆಡಿಸ್ಕೊತೀರಾ? ಒಳ್ಳೇದಾಗ್ಲಿ ತಾಯಿ, ಒಳ್ಳೇದಾಗ್ಲಮ್ಮ. ಗುರುಜಿಯವ್ರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಓನಮ್ಮ. ಹಲೋ ಅಪ್ಪಾಜಿ, ನಿಮ್ ಕಿರ್ಪಾದಕ್ಕೆ, ನಿಮ್ ತಂದೆ ತಾಯಿ ಕಿರ್ಪಾದಕ್ಕೆ ನಮಸ್ಕಾರ ಸ್ವಾಮಿ. ನಮಸ್ತೆ ತಾಯಿ, ಹೇಳಮ್ಮ. ಸ್ವಾಮಿ, ನಮ್ದು 4 ಬೇಡಿಕೆ ಇದೆ ಸ್ವಾಮಿ ನಿಮ್ಮ ಹತ್ರ. ಹೇಳಮ್ಮ. ಸಾರ್ ಮಾಡಿದೆ ಸ್ವಾಮಿ. ಫಸ್ಟ್ ಒಂದ್ಸಲಿ ಸಾರ ಸಿಕ್ಕಿತ್ತು. ಮಂಗಳಗೌರಿ ಪೂಜೆ ಮಾಡಕ್ ಹೇಳಿದ್ರಿ, ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಮಾಡಕ್ ಹೇಳಿದ್ರಿ ಮಗಳಿಗೆ. ಆಮೇಲೆ ಪುತ್ತು ಪೂಜೆ ಮಾಡಕ್ ಹೇಳಿದ್ರಿ, ಎಲ್ಲ ಮಾಡಿಸ್ತೆ ಸ್ವಾಮಿ. ಎಲ್ಲ ಮಾಡಿಸ್ತೆ. ಯಾಕೋ ಇಡಂಬ ಆಗ್ತಿದೆ. 28 ವರ್ಷ ಸ್ವಾಮಿ ಮಗುಗೆ. ಯಜಮಾನ್ರಿಗೆ ಮಂಡಿ ಮೂಳೆ ಸಂಪರ್ಕಿದೆ, ಆಪರೇಷನ್ ಮಾಡಿಸ್ಕೊಳ್ಳಲ್ಲ ಅಂತ ಹಠ ಹಿಡಿದಿದ್ದಾರೆ. ನನ್ಗೆ ಆರೋಗ್ಯ ಸರಿ ಇಲ್ಲ. ಕೋರ್ಟ್ ಇದೆ ಸ್ವಾಮಿ, ಕೋರ್ಟ್ ತೀರ್ಮಾನ ಆಯ್ತಾ ಇಲ್ಲ. ನನ್ಗೆ BP ಶುಗರ್ ಜಾಸ್ತಿ. ಮಗ ಎಕ್ಸಾಮ್ ಬರ್ತಿದ್ದಾರೆ, ಜಾಬ್ದು ಅದು ಏನು ಸ್ವಾಮಿ, ಅದು ಕೇಳೋಣ ಅಂತ ಸ್ವಾಮಿ. ಮೊದಲನೇದಾಗಿ ನಿಮ್ಮ ಸ್ವರತರಂಗ ಪ್ರಕಾರ ನಿಮಗಿರುವಂಥ ಸಮಸ್ಯೆಗಳು, ಈಗ ನನ್ನ ಮುಂದೆ ನೀವು ಇಟ್ಟಿರತಕ್ಕಂಥ ಇಷ್ಟೂ ಪ್ರಶ್ನೆಗಳಿಗೆ ಉತ್ತರ ಇನ್ನೊಂದು 6 ತಿಂಗಳು ತಾವು ಕಾಯಬೇಕು. ಮುಂದಿನ 6 ತಿಂಗಳವರೆಗೂ ನಿಮ್ಮ ಜಾತಕದಲ್ಲಿ ಪ್ರಸ್ತುತ ಇರತಕ್ಕಂಥದ್ದು ಶನಿ ಮತ್ತು ಕುಜ ಇರತಕ್ಕಂಥ ಆಸ್ಥಾನ ಸರಿ ಇಲ್ಲದ್ರಿಂದ ಸಮಸ್ಯೆಗಳ ಭಾರ ಹೊರೆ ತಲೆ ಮೇಲೆ ಇದ್ದೇ ಇರುತ್ತೆ. ಅದನ್ನು ನೀವು ಒಂದನ್ನು ಕಡಿಮೆ ಮಾಡಿಕೊಂಡ್ರೆ ಇನ್ನೊಂದು ಬಂದು ಕೂತ್ಕೊಳ್ಳುತ್ತೆ. ಭಾರ ಹೊರಲಿಕ್ಕೆ ಆಗದಂಥ ಪರಿಸ್ಥಿತಿ ಇದೆಯೇನೋ, ಪ್ರತಿ ದಿವಸ ನನ್ನ ಜೀವನ ಹೇಗಪ್ಪ ನಡೆಸಲಿ ಅನ್ನೋ ಮಟ್ಟಿಗೆ ನಿಮ್ಮ ಆಲೋಚನೆ ಬರುತ್ತೆ. ಇದು ಈಗ ಪ್ರಸ್ತುತ ಇರತಕ್ಕಂಥ ಸಮಸ್ಯೆಗಳು. ಇನ್ನೂ 6 ತಿಂಗಳು ಇದೇ ತರಹ ಇರುತ್ತೆ. ಆದರೆ ಇದೇ 6 ತಿಂಗಳಲ್ಲಿ ಒಂದಷ್ಟು ಬದಲಾವಣೆ ಕಾಣುವಂಥದ್ದಿದೆ. ಮನಸ್ಸಿಗಿಷ್ಟು ಶಾಂತಿ, ನೆಮ್ಮದಿಯನ್ನು, ತೃಪ್ತಿಕರವಾದಂತಹ ಬದುಕನ್ನು, ಇಲ್ಲಿವರೆಗೂ ಆಗಿರ್ತಕ್ಕಂಥ ತೊಂದರೆ ತಾಪತ್ರೆಗಳಿಗೆ ಒಂದು ಪರಿಹಾರವನ್ನು ಈಗ ಕಂಡುಕೊಳ್ತೀರಿ ನೀವು. ಆದಷ್ಟು ಬೇಗ ಭಗವಂತ ನಿಮ್ಮನ್ನು ಕೈ ಹಿಡಿದು ನಿಮ್ಮನ್ನು ಈ ಸಮಸ್ಯೆಗಳಿಂದ ಹೊರಗಡೆ ತರ್ತಾನೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಇದಕ್ಕಾಗಿ ನೀವು ಮಾಡಬೇಕಾದ್ದು ಒಂದು 4 ಭಾನುವಾರ ರಾಹುಕಾಲ ಸಮಯದಲ್ಲಿ ಬಿಳಿ ವಸ್ತ್ರ 1 ಇಡಿಯಷ್ಟು ಉದ್ದಿನಬೇಳೆನ, ಬಿಳಿಯ ವಸ್ತ್ರ 1 ಇಡಿ ಉದ್ದಿನಬೇಳೆ, ಅದನ್ನು ಗಂಟು ಕಟ್ಟಿ ರಾಹುಕಾಲ ಆದ ನಂತರ ಒಂದು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡಿ ಬನ್ನಿ. ಇಷ್ಟು ಕೆಲಸ ಮಾಡಿದ್ರೆ ಸಾಕು, ತುಂಬ ಬದಲಾವಣೆ ಕಾಣ್ತೀರಿ. ಹಾಗೆ ನಿಮ್ಮ ಮನೆ ಪ್ರಾಂತ್ಯದಲ್ಲಿ ಸುತ್ತಮುತ್ತ ಎಲ್ಲಾದರೂ ತುಂಬೆ ಗಿಡ ಇದ್ದರೆ, ತುಂಬೆ ಹೂ ಬಿಡ್ತಕ್ಕಂತಹ ಗಿಡ ಇದ್ದರೆ ಆ ಗಿಡಕ್ಕೆ 21 ದಿವಸ
ಪ್ರತಿ ದಿವಸ ಬೆಳಗ್ಗೆ ಅದನ್ನು ಸ್ವಲ್ಪ ನೀರು ಹಾಕಿ ಒಂದು ಪ್ರಾರ್ಥನೆ ಮಾಡಿ. ನಿಮ್ಮ ಕೋರ್ಟು ಕಚೇರಿ ಇರುವಂತಹ ಕಾಲ, ಕೋರ್ಟ್ಗೆ ಹೋಗಬೇಕಾದಂಥ ಪರಿಸ್ಥಿತಿ ಬಂದರೆ ಅವತ್ತಿನ ದಿವಸ ಆ ತುಂಬೆ ಗಿಡಕ್ಕೆ ನಮಸ್ಕಾರ ಮಾಡಿಕೊಂಡು ಹೊರಡಿ. ಆಗ ಖಂಡಿತ ನಿಮಗೆ ಒಳ್ಳೆಯ ಅನುಕೂಲ ಆಗುತ್ತೆ. ಆದಷ್ಟು ಬೇಗ ನ್ಯಾಯ ಸಮಂಜಸವಾಗಿ ಸಿಗುತ್ತೆ. ಮಾಡಿ, ಒಳ್ಳೆಯದಾಗಲಿ. ಇನ್ನು ಬಹಳ ವಿಶೇಷವಾಗಿ ಇಂದಿನ ಭಾಗದಲ್ಲಿ ಗುರುಗಳು ಧನುರಾಶಿವರೆಗೂ ಕೂಡ ರಾಶಿ ಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇನ್ನು ಈಗ ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸಬೇಕು. ಗುರುಗಳೇ, ಮಕರ ರಾಶಿಯಿಂದ ರಾಶಿ ಫಲಗಳನ್ನು ಮುಂದುವರಿಸೋಣ. ಖಂಡಿತ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಬುಧನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಅಸಾಧ್ಯವಾದ್ದನ್ನು ಸಾಧನೆ ಮಾಡಿಕೊಂಡು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಇರೋದ್ರಿಂದ ತಾವು ಏನಂದುಕೊಂಡ್ರೂ ಸಾಧನೆ ಆಗುತ್ತೆ. ಆದರೆ ಒಂದಷ್ಟು ಮನಸ್ಸಿಗೆ ನೋವುಂಟಾಗುವಂಥ ಪರಿಸ್ಥಿತಿಗಳಿರ್ಬೋದು. ಮಧ್ಯಾಹ್ನ ಸರಿಸುಮಾರು 2 ಗಂಟೆಯಿಂದ 4:20 ಮಾತ್ರ ನಿಮ್ಮ ಸಮಯ ಅಷ್ಟು ಸಮಂಜಸಕರವಾಗಿರ್ತಕ್ಕಂಥದ್ದಲ್ಲ. ಈ ಸಮಯದಲ್ಲಿ ಒಂದಲ್ಲ ಒಂಥರ ತೊಂದರೆ ತಾಪತ್ರೆಗಳು ಎದುರಾಗ್ತಾ ಹೋಗುತ್ತೆ. ಮನಸ್ಸಲ್ಲಿ ಒಂಥರ ಆತಂಕ, ಉದ್ವೇಗತನ ಉಂಟಾಗ್ತಾ ಇರುತ್ತೆ. ಆದಷ್ಟು ಜವಾಬ್ದಾರಿ ಬೇಕಾಗುತ್ತೆ. ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಸರಿಯಾದಂಥ ಸನ್ಮಾರ್ಗದ ತಿಳಿದು ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಯೋಗ ಫಲದಲ್ಲಿ ತಾವಿದ್ದರೆ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಆದರೆ ಬೇಡದ ವಿಚಾರಗಳೇ ಸಾಕಷ್ಟು ತಲೆಗೆ ತುಂಬಿಕೊಳ್ಳೋದ್ರಿಂದ ಇವತ್ತು ಯಾವುದು ಸರಿ ಯಾವುದು ತಪ್ಪು ಇದೆಲ್ಲದರ ಬಗ್ಗೆ ಒಂದಷ್ಟು ವಿಮರ್ಶೆ ಆಗಬೇಕಾಗತ್ತೆ. ಆದರೆ ಇವತ್ತು ಸೋಮೇಶ್ವರ, ಸುಂದರೇಶ್ವರ, ಪರಮೇಶ್ವರನ ಪ್ರಾರ್ಥನೆ ಮಾಡ್ತಾ ಶಿವಮಂದಿರಕ್ಕೆ ಹೋಗಿ ಶಿವನ ಒಂದು ಅರ್ಚನಾ ಸಂಕಲ್ಪದ ಭಸ್ಮಪ್ರಸಾದವನ್ನು ಹಣೆಗೆ ಧಾರಣೆ ಮಾಡಿಕೊಳ್ಳೋದ್ರಿಂದ ಮತ್ತಷ್ಟು ವಿಶೇಷವಾದಂಥ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಅಂದರೆ ಇವತ್ತು ಏನೇ ಕೆಲಸ ಮಾಡಬೇಕಾದರೂ ಮಕರ ರಾಶಿಯವರು ಸ್ವಲ್ಪ ಜವಾಬ್ದಾರಿಯುತವಾದಂಥ ಸ್ಥಾನದಲ್ಲಿ ನಿಂತುಕೊಳ್ಬೇಕು. ಮಧ್ಯಾಹ್ನ ಮಾತ್ರ ಯಾವುದೇ ಲೇವಾದೇವಿ ಮಾಡಬೇಕಾದ್ರೂ ಕೊಟ್ಟು ತೆಗೆದುಕೊಳ್ತಕ್ಕಂಥದ್ದು, ಲೇವಾದೇವಿ ಮಾಡಬೇಕಾದ್ರೆ ಸ್ವಲ್ಪ ಜೋಪಾನ, ಎಚ್ಚರಿಕೆ ಇರಲಿ. ಹಣಕಾಸಿನ ವಿಚಾರದಲ್ಲಿ ಎಷ್ಟು ಜಾಗೃತರಾಗಿದ್ದರೆ ಅಷ್ಟು ಒಳಿತಾಗುತ್ತೆ, ಅಷ್ಟು ಫಲಗಳನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕುಂಭರಾಶಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ತಕ್ಕಂಥ ಯೋಗ ಫಲ ಇದೆ. ಫಲಗಳಲ್ಲೇನೋ ತಾವೇನಂದುಕೊಂಡ್ರೂ ಕಾರ್ಯಸಿದ್ಧಿ ಆಗುತ್ತೆ. ಆದರೆ ಯಾವುದು ಬೇಕು ಬೇಡ ಎಂಬತಕ್ಕಂಥ ಕನ್ಫ್ಯೂಷನಲ್ಲಿ ಇರ್ತೀರಿ. ಹಾಗೆ ಒಂದಷ್ಟು ಉದ್ಯೋಗವನ್ನು ಹೊಸದಾಗಿ ಏನೋ ಒಂದು ಉದ್ಯೋಗವನ್ನು ಮಾಡಬೇಕು, ಅದರ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು ಎಂಬತಕ್ಕಂಥ ಚಿಂತನೆ ಇಡುತ್ತೀರಿ. ಆದರೆ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗೋದ್ರಿಂದ ಮನಸ್ಸು ನೆಮ್ಮದಿಲ್ದಿರೋದ್ರಿಂದ ಒಂದಷ್ಟು ಚಿಂತನೆಗೊಳಗಾಗುವಂಥ ಪರಿಸ್ಥಿತಿಯಲ್ಲಿ ಇರ್ತೀರಿ. ಇವತ್ತು ಒಂದಷ್ಟು ಜನಕ್ಕೆ ಬೆನ್ನೋವು, ಒಂದಷ್ಟು ಜನಕ್ಕೆ ಮೈಕೈ ನೋವು, ಅಥವಾ ಒಂದಷ್ಟು ಜನಕ್ಕೆ ಕಣ್ಣುಗಳು ಉರಿ ಬರ್ತಕ್ಕಂಥದ್ದು ಇದೆಲ್ಲವೂ ಆಗ್ಬೋದು. ಆದರೆ ಇಂತಹ ಸಮಯದಲ್ಲೇ ಭಾಳ ಜವಾಬ್ದಾರಿ ಇರಬೇಕು, ಜಾಗೃತರಾಗಿರಬೇಕು. ಇವತ್ತು ಸಾಧ್ಯವಾದರೆ ಒಂದಷ್ಟು ಉದ್ದಿನಬೇಳೆ, ಕಡಲೆಬೇಳೆ, ಹಾಗೆ ಒಂದಷ್ಟು ಹೆಸರು ಬೇಳೆ, ಉದ್ದು, ಕಡಲೆ, ಹೆಸರು, ಈ 3 ಧಾನ್ಯಗಳನ್ನು ಬೆಳಗ್ಗೆ ಮನೇಲಿಟ್ಟು ಪ್ರಾರ್ಥನೆ ಮಾಡಿ ತದನಂತರ ಆಚೆ ಹೊರಡುವಂಥದ್ದು. ಹಾಗೆ ಸಾಧ್ಯವಾದಷ್ಟು ಹಚ್ಚ ಹಸಿರಿರ್ತಕ್ಕಂಥ ಸಾನ್ನಿಧ್ಯಗಳಿಗೆ ಬಂದು ಅಲ್ಲಿ ನಿಮ್ಮ ಮನೆ ದೇವರನ್ನು, ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡುವಂಥದ್ದು ಮಾಡೋದ್ರಿಂದ ಒಂದಷ್ಟು ಅನುಕೂಲವನ್ನು ಕುಂಭರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ನಿಮ್ಮ ಕೈಲಿರ್ತಕ್ಕಂಥ ಕೆಲವು ವಸ್ತುಗಳನ್ನು ಕಳ್ಕೊಳ್ಳುವಂಥ ದಿನ ಇದೆ. ಹಾಗಾಗಿ ಭಾಳ ಜವಾಬ್ದಾರಿ ಬೇಕು, ಎಚ್ಚರಿಕೆ ಬೇಕು. ಏನಾದ್ರು ಒಂದು ವಸ್ತುವನ್ನು ಎಲ್ಲರೂ ಇಟ್ಟು ಬಂದರೆ ಆ ವಸ್ತುನ ಹುಡುಕಬೇಕಾದ್ರೆ ಭಾಳ ಶ್ರಮ ಪಡುತ್ತೀರಿ. ಇಟ್ಟಂಥ ವಸ್ತುನ ಕಳೆದು ಹೋಗಲ್ಲ, ಅಲ್ಲೇ ಇರುತ್ತೆ. ಆದರೆ ಅದನ್ನು ಹುಡುಕಾಟದಲ್ಲಿ ಸಮಯನ ಜಾಸ್ತಿ ಕಳಿತೀರಿ. ಎಚ್ಚರಿಕೆ ಇರಲಿ, ಜೋಪಾನ ಇರಲಿ. ಒಳ್ಳೆಯದಾಗಲಿ. ಇನ್ನು ಮೀನರಾಶಿ. ಮೀನರಾಶಿ ಮೀನಲಗ್ನ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ತಕ್ಕಂಥ ಯೋಗ ಫಲ ಇದೆ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳು ಸಾಕಷ್ಟು ಆಗ್ತಿರುತ್ತೆ. ಏನೇ ಮಾಡಬೇಕಾದ್ರೂ ಸರಿಯಾದ ಚಿಂತನೆ ಇರೋದಿಲ್ಲ, ಸರಿಯಾದ ಆಲೋಚನೆ ಇರಲ್ಲ. ಆದರೆ ವೃತ್ತಿಯಲ್ಲಿ ಏನಾದರೂ ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಆಸೆ ಇರುತ್ತೆ. ಆದರೆ ಬದಲಾವಣೆಯನ್ನು ತರಲಿಕ್ಕೆ ಆಗದ ರೀತಿಯಲ್ಲಿ ಇರ್ತೀರಿ. ಒಂದಷ್ಟು ಜನಕ್ಕೆ ಬೆನ್ನೋವು ಸಾಕಷ್ಟು ಆಗುತ್ತೆ. ಜೊತೆಗೆ ಒಂದಷ್ಟು ಆಫೀಸ್ಗಳಿಗೆ ಹೋದರೆ ಅಲ್ಲಿ ಮೇಲಧಿಕಾರಿಗಳಿಂದ ಸಣ್ಣಪುಟ್ಟ ಕಿರಿಕಿರಿ ಉಂಟಾಗುತ್ತೆ. ಹಾಗಂತ ಆಫೀಸ್ಗೆ ಹೋಗದೆ ಇರಲಿಕ್ಕಾಗೋದಿಲ್ಲ. ಕೆಲಸ ಮಾಡಬೇಕು, ಜವಾಬ್ದಾರಿ ಇರಬೇಕು. ಅಲ್ಲಿ ಯಾರು ಏನೇ ಹೇಳಿದ್ರೂ ಆ ಕ್ಷಣದ ನೋವು ಮಾತ್ರ, ಮರುಕ್ಷಣ ಅದು ಸರಿ ಹೋಗುತ್ತೆ. ಆದರೆ ಸಮಸ್ಯೆನೇ ಬರೆದಿದ್ದಂಗೆ ಮಾಡ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಇರುವ ಸಮಸ್ಯೆಯಿಂದ ಬೇಗ ಹೊರಗಡೆ ಬರಬೇಕಾದ್ರೆ ಅಪ್ಪಟ ಶ್ರೀಗಂಧ ಚಕ್ಕೆಯಿಂದ ಗಂಧವನ್ನು ತೆಗೆದು ಆ ಗಂಧವನ್ನು ನೀರಿನಲ್ಲಿ ಮಿಶ್ರಣ ಮಾಡಿ ಆ ಗಂಧದ ನೀರಲ್ಲಿ ದೃಷ್ಟಿ ತೆಗೆದು ಹಸಿರು ಗಿಡದ ಮೇಲೆ ಹಾಕೋದ್ರಿಂದ ಬರ್ತಕ್ಕಂಥ ಕರ್ಮಫಲ ಆಗಿ ಬರುವಂಥ ದೋಷಗಳು ಖಂಡಿತ ದೂರ ಆಗುತ್ತೆ. ಹೆಚ್ಚಿನ ಯಶಸ್ಸನ್ನು ತಾವು ಸಿದ್ಧಿಪಡಿಸ್ಕೊಂಡಂಗೆ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. 12 ರಾಶಿಗಳಲ್ಲಿರ್ತಕ್ಕಂಥ ಫಲಾಫಲಗಳನ್ನು ಬಹಳ ಅದ್ಭುತವಾಗಿ ಸವಿಸ್ತಾರವಾಗಿ ಗುರೂಜಿಯವರು ನಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೇನೆ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಹಾ ನಮಸ್ತೆ ಸರ್, ಚೆನ್ನಾಗಿದ್ದೀರಾ ನೀವು? ಹಾಂ, ಚೆನ್ನಾಗಿದ್ದೀನಿ ತಾಯಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾನು ಬೆಳಗಾವಿಯಿಂದ ಕಾಲ್ ಮಾಡ್ತಾ ಇರೋದು. ಬೆಳಗಾವಿಯಿಂದ. ಅಮ್ಮ, ತಮ್ಮ ಹೆಸರು? ಲಕ್ಷ್ಮಿ ಅಂತ. ಲಕ್ಷ್ಮಿ ಅಂತ ಹೇಳಿ ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ನಾನು ಬೆಳಗಾವಿಯಿಂದ ಮಾತಾಡ್ತಾ ಇದ್ದೀನಿ ಗುರುಜಿ. ಹೇಳಮ್ಮ. ನಮ್ಮ ಹಸ್ಬೆಂಡ್ ಜಾಬ್ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. 3 ವರ್ಷದಿಂದ ಟ್ರೈ ಮಾಡ್ತಾ ಇದ್ದಾರೆ ತುಂಬಾ.
ಜಾಬೇ ಸಿಗ್ತಾ ಇಲ್ಲ. ಏನು ಓದಿದ್ದಾರೆ ಅವರು? ಅವ್ರದ್ದು B.Com ಕಂಪ್ಲೀಟ್ ಆಗಿದೆ ಗುರುಜಿ. ಆಕ್ಸಿಡೆಂಟ್ ಆಗಿತ್ತು. ಹಾಂ ಹಾಂ. ಆಕ್ಸಿಡೆಂಟ್ ಆದ್ಮೇಲೆ ಜಾಬ್ ಹೋಯ್ತು. 3 ವರ್ಷದಿಂದ ತುಂಬಾ ಪ್ರಯತ್ನ ಪಡ್ತಾ ಇದ್ದಾರೆ, ಸಿಗ್ತಾ ಇಲ್ಲ ಗುರುಜಿ. ಈಗ ಅವ್ರು ಪುನಃ ಅಂಥದ್ದೇ ಜಾಬ್ ಕೇಳ್ತಿದ್ದಾರೆ ಅಥವಾ ಯಾವ್ದಾದ್ರು ಸಿಕ್ಕಿದ್ರು ನಾನು ಮಾಡ್ತೀನಿ ಅಂತಾರೆ? ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲೇ ಮಾಡಿದ್ರು, ಅದೇ ತರ ಹುಡುಕ್ತಾ ಇದ್ದಾರೆ ಗುರುಜಿ. ಇಂಟರ್ವ್ಯೂ ಕೊಟ್ಟಿದ್ದಾರೆ, ಫೋನ್ ಮಾಡ್ತೀನಿ ಅಂತಂದ್ರೆ ಯಾರು ಕಾಲ್ ಮಾಡ್ತಾನೆ ಇಲ್ಲ. ನಾನು ಮಾತು ಹೇಳಮ್ಮ, ಫಸ್ಟು ನಿಮ್ಮ ಯಜಮಾನರನ್ನ ಕೂಡಿಸಿ ಒಂದು ಬುದ್ಧಿ ಮಾತೇಳು. ಯಾವುದನ್ನು ಕಳ್ಕೊಂಡಿದ್ದೀವೋ ಅದೇ ಸಿಗಬೇಕು ಅಂದರೆ ಸ್ವಲ್ಪ ದಿವಸ ಸಿಗೋದಿಲ್ಲ. ಮತ್ತು ಯಾವುದೋ ಒಂದನ್ನು ಹಠ ಹಿಡಿದು ನನಗೆ ಇಂಥದ್ದೇ ಡಿಪಾರ್ಟ್ಮೆಂಟ್ ಬೇಕು, ನಾನು ಇದಕ್ಕೆ ಅನುಕೂಲ ಆಗಬೇಕು, ಇದಕ್ಕೆ ಸ್ಟಿಕನ್ ಆಗಿದ್ದೀನಿ ಅಂದರೆ ಅಲ್ಲೂ ವ್ಯತ್ಯಾಸ ಆಗುತ್ತೆ. ಮೊದಲು ಕೈ ಸಿಕ್ಕಿದಂಥ ಒಂದು ಉದ್ಯೋಗ, ತಿಂಗಳಿಗೊಂದಿಷ್ಟು ವರಮಾನ, ನನ್ನದೇ ಆದಂಥ ಬದುಕು ನನ್ನ ಕೈಲಿದೆ ಅಂತ ತಿಳ್ಕೊಳ್ಳುವಂಥ ಒಂದು ಧರ್ಮ, ಇದು ಬರಲೇಬೇಕು. ಇದಿಲ್ಲ ಅಂದರೆ ನಾವು ಇದೇ ಥರ ದಡ್ಡರಾಗ್ತಾ ಹೋಗ್ತೀವಿ. ಈಗ 3 ವರ್ಷದ ಸಂಪಾದನೆ ಹೋಯ್ತಲ್ಲ, 3 ವರ್ಷ ನಿಮ್ಮ ಶ್ರಮ ಎಷ್ಟು ಕಷ್ಟ ಆಯ್ತಲ್ಲ, 3 ವರ್ಷ ನಾವು ಇನ್ನೊಬ್ಬರ ಕೈ ಚಾಚೋ ಪರಿಸ್ಥಿತಿ ಬಂತಲ್ಲ. ಅದೇ 100 ರೂಪಾಯಿ ಸಂಪಾದನೆ ಮಾಡೋ ಕಡೆ 50 ರೂಪಾಯಿ ಕೆಲಸ ಸಿಗೋದಿಲ್ವ ನಮಗೆ? ಯಾವುದೋ ಒಂದು ಕೆಲಸ ಕೈಗೆತ್ಕೊಂಡು ಸ್ವಲ್ಪ ದಿವಸ ಇದರಲ್ಲಿದ್ದು ಒಂದು ಒಳ್ಳೆ ಕೆಲಸ ಸಿಕ್ಕರೆ ಯಾಕೆ ಬದಲಾಯಿಸ್ಕೊಳ್ಬಾರ್ದು? ಇದು ನಿಮ್ಮ ಮನೆಯವ್ರು ಮಾತ್ರ ಅಲ್ಲ, ತುಂಬ ಜನ ಮಾಡೋ ತಪ್ಪಿದು. ಕೆಲಸ ಸಿಗಲ್ಲ ಎಲ್ಲರ ಮಾತು ಇದೆ, ಒಪ್ಕೊಳ್ಳೋಣ. ನಿಮ್ಮ ವಿದ್ಯಾರ್ಥಿಗೆ ತಕ್ಕನಾದಂಥ ಕೆಲಸ ಇಲ್ಲ, ಅದು ಒಪ್ಕೊಳ್ಳೋಣ. ಅದು ಬಿಟ್ಟರೆ ಬೇರೆ ಕೆಲಸ ಸಿಗುತ್ತಲ್ಲ. ಇವತ್ತು ಕೆಲಸಕ್ಕೆ ಜನನೇ ಇಲ್ದಿರೋ ಒದ್ದಾಡುವಂಥವ್ರು ಸಾಕಷ್ಟು ಜನ ಇದ್ದಾರೆ. ಮೊನ್ನೆ ಒಂದೊಂದು ಕಂಪನಿಗಳಲ್ಲಿ 1000 ಜನ, 500 ಜನ, 300 ಜನ ಕೆಲಸ ತೆಗಿತಾ ಇದ್ದಾರೆ. ಮೊನ್ನೆ ರೀಸೆಂಟಾಗಿ 3 ದಿವಸದ ಹಿಂದೆ ಅಮ್ಮ, ನಾನು ಯಾವುದೋ ಒಂದು ಕಾರ್ಯಕ್ರಮ ಮುಗಿಸ್ಕೊಂಬರ್ಬೇಕಾದ್ರೆ ಒಬ್ಬ ತಾಯಿ ಕಣ್ಣೀರು ಹಾಕ್ಕೊಂಡು, ನಾನು ಬಸ್ ಸ್ಟಾಪ್ ಹತ್ರ ನನ್ನ ಗಾಡಿ ನಿಂತ್ಕೊಂಡ ತಕ್ಷಣ ಓಡಿ ಬಂದು ಕಣ್ಣಲ್ಲಿ ನೀರು ಹಾಕ್ಕೊಂಡು ಹತ್ಕೊಂಡು, ಏನು ಅಂದರೆ ನಾವು ಸತತ 30 ವರ್ಷ ಒಂದು ಫ್ಯಾಕ್ಟ್ರಿ ಕೆಲಸ ಮಾಡ್ತಿದ್ವಿ, ಇವತ್ತು ಫ್ಯಾಕ್ಟ್ರಿ ನಿಂತು ಹೋಗ್ತಾ ಇದೆ, ಸುಮಾರು 600 ಜನ ಹೆಣ್ಮಕ್ಳು ನಾವು ಕೆಲಸ ಬಿಟ್ಟಿದ್ದೀವಿ, ಈ ಫ್ಯಾಕ್ಟ್ರಿ ಬೇರೆ ಕಡೆ ಶಿಫ್ಟ್ ಆಗ್ತಿದೆ, ಅಲ್ಲಿ ಬನ್ನಿ ಅಂತ ಕರೀತಾರೆ ಅಂತ. ಬಹುಶಃ ಈ ಊರಿಂದ ಆ ಊರಿಗೆ ಹೋಗೋಕ್ಕೆ 30 ಕಿಲೋಮೀಟ್ರ್ ಆಗುತ್ತೆ. ಒಬ್ಬ ಹೆಣ್ಮಗಳ ಮನಸ್ಸಿದು. ಆದರೆ ನೀನು ಏನು ಮಾಡ್ತೀಯಮ್ಮ ಅಂತ ಕೇಳಿದ್ರೆ, ನಾಳೆ ಬೆಳಗ್ಗೆ ಇನ್ನೊಂದು ಫ್ಯಾಕ್ಟ್ರಿ ಹುಡುಕ್ತೀನಿ ನಾನು, ಪಕ್ಕದಲ್ಲಿ ಇನ್ನೊಂದು ಬೇಕಾದಷ್ಟು ಫ್ಯಾಕ್ಟ್ರಿಗಳಿದೆ, ಬೇರೆ ಕಡೆ ಕೆಲಸ ಮಾಡ್ತೀನಿ ನಾನು, ಅಲ್ಲಷ್ಟು ಸಂಬಳ ಕೊಡ್ತಿದ್ರು ಹೊಸದಾಗಿ ಸೇರ್ತೀವಲ್ವ, ಸಂಬಳ ಕಡಿಮೆ ಇದ್ರೂ ಜೀವನ ಮಾಡ್ತೀನಿ ಅಂತ ಆ ಹೆಣ್ಮಗಳು ಹೇಳ್ತಾಳೆ. ಆದರೆ ಮನಸ್ಸು ಅರ್ಥ ಮಾಡ್ಕೋಬೇಕು. ನಾವು ದುಡಿಯೋಕ್ಕೆ ಅಂತ ಬಂದಾಗ 10 ರೂಪಾಯಿ ಜಾಸ್ತಿನೋ 10 ರೂಪಾಯಿ ಕಡಿಮೆನೋ, ಬಟ್ ಆ ತಿಂಗಳಲ್ಲಿ ಮೋಸ ಇಲ್ದಿರ ಇನ್ನೊಬ್ಬರ ಕೈ ಹಿಡ್ದಿರ ಜೀವನ ಮಾಡ್ಬೋದಲ್ಲಮ್ಮ. ಇದನ್ನು ಅರ್ಥ ಮಾಡ್ಕೋಬೇಕಮ್ಮ. ಯಜಮಾನ್ರಿಗೆ ಇದನ್ನು ಕೂಡಿಸಿ ಅರ್ಥ ಮಾಡಿಸು, ಖಂಡಿತ ಅನುಕೂಲ ಆಗುತ್ತೆ. ಹೋದಷ್ಟು ದಿವಸ ಕೈಕಟ್ಟಿ ಕೂತ್ಕೊಂಡ್ರೆ, ಈ ದೇಹ ಜಿಡ್ಡಿಡಿದ್ರೆ, ಈ ದೇಹದಲ್ಲಿ ಕೆಲಸ ಮಾಡಬೇಕು ಅನ್ನೋ ಮೂಡ್ ಹೋಗ್ಬಿಟ್ರೆ ಆಮೇಲೆ ಕೆಲಸ ಮಾಡಲ್ಲ. ಕೊನೆಗೆ ಆಯ್ಕೆ ಮಾಡ್ಕೊಳ್ಳೋದು ಯಾವುದು ಗೊತ್ತಾ? ರಿಯಲ್ ಎಸ್ಟೇಟು. ಬೆಳಿಗ್ಗೆ ಪ್ಯಾಂಟ್ ಶರ್ಟ್ ಐರನ್ ಬಟ್ಟೆ ಹಾಕ್ಕೊಂಡು ಮನೆಯಿಂದ ಆಚೆ ಹೊರಡೋದು, ಸಾಯಂಕಾಲದವರೆಗೂ ಸುತ್ತೋದು, ಕೊನೆಗೆ ಒಂದಲ್ಲ ಒಂದು ದಿವಸ ಮನೆಗೆ ಇರ್ತಕ್ಕಂಥ ಒಂದೊಂದೇ ವಸ್ತು ತೊಗೊಂಡೋಗಿ ಮಾರೋದು, ಜೀವನ ನೋಡೋದು, ಕೊನೆಗೆ 2 ಕೈ ಮೇಲೆ ಎತ್ತಿ ನನ್ನ ಕೈಲಿ ಆಗ್ತಿಲ್ಲ, ಜೀವನ ಕಳ್ಕೊಳ್ತಾ ಇದ್ದೀವಿ ಅಂತ ಕಣ್ಣೀರು ಹಾಕೋದು. ಇಂತಹ ಪರಿಸ್ಥಿತಿ ಆಗುತ್ತೆ. ಅದೇ ಗುರುಜಿ, ಇನ್ನೊಂದು 2 ತಿಂಗಳಲ್ಲಿ ಇದನ್ನ ಸೆಲೆಕ್ಟ್ ಮಾಡ್ಕೊತೀವಿ ಅಂತ ಹೇಳಿದ್ರು, ಇನ್ನು ಆಗುತ್ತಾ ಇಲ್ವಾ ಅಂತ ಗುರುಜಿ. ಹೆಂಗಾಗತ್ತಮ್ಮ? ಯೋಚನೆ ಮಾಡಮ್ಮ. ಅದೇ ಅವ್ರ ತೀರ್ಮಾನಕ್ಕೆ ಬರಬೇಕಲ್ವ ತಾಯಿ. ಅಮ್ಮ, ದುಡಿಯೋಂಥ ವ್ಯಕ್ತಿ ತನ್ನಲ್ಲಿ ತೀರ್ಮಾನ ಬೇಕು. ನಾನು ಒಂದು ದಿವಸ ಮನೇಲಿ ಯಾಕೆ ಕೂತ್ಕೋಬೇಕು? ಯಾತಕ್ಕೆ ಇವತ್ತು ದಿವಸ ನಾನು ಇಷ್ಟೊಂದು ಆಯಾಸ ಪಡಬೇಕು? 100 ರೂಪಾಯಿ ಸಂಪಾದನೆ ಮಾಡೋ ಕಡೆ 50 ರೂಪಾಯಿ ಸಂಪಾದನೆ ಮಾಡೋಣ, ಈ ಥರ ಯಾಕಮ್ಮ ಚಿಂತನೆ ಮಾಡಲ್ಲ? ಅದನ್ನು ಮಾಡ್ಲಿಕ್ಕೆ ಹೇಳ್ತಾಯಿ, ಆಗ ಅವ್ರ ಬದುಕು ಚೆನ್ನಾಗಿರುತ್ತೆ. ಒಳ್ಳೇದಾಗ್ಲಮ್ಮ. ಇನ್ನು ಬಹಳ ವಿಶೇಷವಾಗಿ ಇಷ್ಟು ಹೊತ್ತಿನವರೆಗೂ ಕೂಡ ಗುರುಜಿಯವರು ಸಾಕಷ್ಟು ಮಹತ್ವಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾನೆ ಬಂದಿದ್ದಾರೆ. 12 ರಾಶಿಗಳಿರತಕ್ಕಂಥ ಫಲಾಫಲಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ದಿನದ ವಿಶೇಷತೆ, ಪಂಚಾಂಗ ಶ್ರವಣ ಮತ್ತು ಸಾಕಷ್ಟು ಕರೆಗಳಿಗೂ ಕೂಡ ಉತ್ತರ ಕೊಡ್ತಾನೆ ಬಂದಿದ್ದಾರೆ. ಇನ್ನು ಈಗನೂ ಕೂಡ ಮತ್ತೊಂದು ಕರೆ ಸಿದ್ಧವಾಗಿದೆ ಕಾರ್ಯಕ್ರಮದಲ್ಲಿ, ಬನ್ನಿ ಸ್ವೀಕರಿಸೋಣ. ಹಲೋ ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ನಮಸ್ತೆ ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ನಾವು ಮೈಸೂರಿಂದ ಕರೆ ಮಾಡ್ತಾ ಇದ್ದೀವಿ. ಮೈಸೂರಿಂದ. ಯಶೋಧ ಅಂತ. ಯಶೋಧ ಅಂತ ಹೇಳಿ ಗುರುಜಿಯವರು ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿತಾಯಿ. ಹಲೋ. ಹಲೋ, ನಮಸ್ತೆ ಗುರುಜಿ. ನಮಸ್ತೆ ತಾಯಿ, ಹೇಳಮ್ಮ. ಗುರುಜಿ, ನನ್ನ ಹೆಸರು ಯಶೋಧ ಅಂತ. ನನ್ನ ಮದ್ವೆಯಾಗಿ 7 ವರ್ಷಗಳಾಗಿದೆ ಗುರುಜಿ. ನಾವು ಆಸ್ಪತ್ರೆಗೆಲ್ಲ ತೋರಿಸ್ತಾ ಇದೀವಿ, ಆದ್ರೆ ನಮ್ಗಿನ್ನ ಸಂತಾನ ಭಾಗ್ಯ ಆಗಿಲ್ಲ ಗುರುಜಿ. ಹಾಸ್ಪಿಟಲ್ ಏನು ಹೇಳ್ತಾ ಇದ್ದಾರೆ? ಹಾಸ್ಪಿಟಲ್ ಅಲ್ಲಿ ಎಲ್ಲ ನಾರ್ಮಲ್ ಇದೆ ಅಂತಾನೆ ಹೇಳ್ತಾರೆ ಗುರುಜಿ. ನಮ್ಮ ಮನೆಯವರಿಗೂ ನಾರ್ಮಲ್ ಇದೆ, ನಮಗೂ ನಾರ್ಮಲ್ ಇದೆ ಅಂತ ಹೇಳ್ತಾರೆ ಗುರುಜಿ. ಆದ್ರೂನು ಯಾಕೆ ಆಗ್ತಾ ಇಲ್ಲ ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಗುರುಜಿ. ಅದೇ ದೊಡ್ಡ ಚಿಂತೆ ಆಗ್ಬಿಟ್ಟಿದೆ ನಮಗೆ. ನಿಮ್ದು ಮಂತ್ಲಿ ಡೇಟ್ಸ್ ಎಲ್ಲ ಕರೆಕ್ಟ್ ಆಗಿದೆಯಮ್ಮ? ಗುರುಜಿ, ಡೇಟ್ದು ಯಾವುದೇ ತರ ಪ್ರಾಬ್ಲಮ್ ಇಲ್ಲ, ಮೊದಲಿಂದನೂ ಕರೆಕ್ಟ್ ಆಗಿದೆ ಗುರುಜಿ. ಒಂದು ಕೆಲಸ ಮಾಡಿ, ಹಾಗಾದರೆ ಈ ಸತಿ ಕರೆಕ್ಟಾಗಿ 11 ದಿವಸ ನಾಳೆಯಿಂದಲೇ ಗಂಡ ಹೆಂಡತಿ ಇಬ್ಬರು ತಲೆಗೆ ಸ್ನಾನ ಮಾಡಿಕೊಂಡು ಹತ್ತಿರದಲ್ಲೇ ಅಶ್ವತ್ಥ ವೃಕ್ಷಕ್ಕೆ ಹೋಗಿ ಅಶ್ವತ್ಥ ಪ್ರಾರ್ಥನೆ ಮಾಡಿ ಬನ್ನಿ. 11 ದಿವಸ ಮಾಡಿ. 11 ದಿವಸ ಆದಮೇಲೆ 12ನೇ ದಿವಸ ಆ ಮರದ ಬೇರೊಂದು ಸ್ವಲ್ಪ ತಗೊಳ್ಳಿ. ಅಶ್ವತ್ಥ ಮರದ ಬೇರಿನ ಒಂದಷ್ಟು ಬೇರು ತಗೊಳ್ಳಿ, 1 ಇಂಚಷ್ಟು 1-2 ಇಂಚು ಬೇರು ಕಟ್ ಮಾಡ್ಕೊಳ್ಳಿ. ಆ ಬೇರನ್ನು
ಅಲ್ಲಿಂದ ಪುನಃ ನೀವು ಮುಂದೆ ಡೇಟ್ ಆಗೋ ತನಕ, ಮಂತ್ಲಿ ಡೇಟ್ ಆಗೋ ತನಕ, ಡೇಟ್ ಆಗಿದ್ದ ದಿವಸ ಬೇಡ, ಅಲ್ಲಿಂದ 4 ದಿವಸ ಬೇಡ, ಅದಾದಮೇಲೆ ಪುನಃ ಒಂದು 15 ದಿವಸ ತೊಗೊಳ್ಳಿ. ಆ ಪ್ರತಿ ದಿವಸ ಬೇರು ತಂದು ಬೇರು ಗಂಧ ತೆಗೆದು ಆ ಗಂಧವನ್ನು ಒಂದು 3 ಸ್ಪೂನ್ ಹಾಲಲ್ಲಿ ಮಿಶ್ರಣ ಮಾಡ್ಕೊಂಡು ತೊಗೊಳ್ತಾ ಬನ್ನಿ ನೀವು. ಹಾ ಗುರುಜಿ. ಇದೇ ಸಮಯದಲ್ಲಿ ನಿಮ್ಮ ಮನೆಯವ್ರಿಗೂ ಹೇಳಿ ಒಂದಷ್ಟು ಅಶ್ವಗಂಧ ಚೂರ್ಣ ತಗೊಳ್ಳಿಕ್ಕೆ. ಸರಿ ಗುರುಜಿ. ಇದನ್ನ ಹೇಳಮ್ಮ. ಅದೇ ಗುರುಜಿ, ನನ್ಗೆ ಏನಂದ್ರೆ ನಮ್ಮ ಭಾಗ್ಯದಲ್ಲಿ ಸಂತಾನ ಅನ್ನೋದಿದ್ಯಾ ಇಲ್ವಾ ಅನ್ನೋದೇ ದೊಡ್ಡ ಚಿಂತೆ ಗುರುಜಿ. ತುಂಬಾ ಬೇಜಾರಾಗುತ್ತೆ ಗುರುಜಿ. 7 ವರ್ಷ ಆಗಿದೆ ಮದ್ವೆ ಆಗಿ, ಆದ್ರೆ ಯಾಕೆ ಆಗ್ತಾ ಇಲ್ಲ ಅಂತಾನೆ ಅರ್ಥ ಆಗ್ತಾ ಇಲ್ಲ. ನೀನು 7 ವರ್ಷಕ್ಕೆ ಇಷ್ಟೊಂದು ನಿಶಕ್ತಳಾಗಿ ಒಂಥರ ಬೇಜಾರಲ್ಲಿ ಮಾತಾಡಿದ್ರೆ ಹೇಗಮ್ಮ? 18 ವರ್ಷ ಆದವ್ರಿಗೂ ಸಂತಾನ ಆಗಿರ್ತಕ್ಕಂಥದ್ದು ಎಷ್ಟೋ ಇದೆಯಲ್ಲ. ಕೆಲವು ಸತಿ ಕೆಲವೊಮ್ಮೆ ನಮ್ಗೆ ನೀವೊಂದು ಭರವಸೆ, ನಿಮ್ ಬಾಯವರೇ ನನ್ಗೆ ಮಗು ಆಗುತ್ತೆ ಅಂತ ಹೇಳುದೆ ಗುರುಜಿ. ಅದು ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ, ನಾನು ಕಾಯ್ತೀನಿ ಗುರುಜಿ. ನಿನ್ನ ಅದೃಷ್ಟ ಚೆನ್ನಾಗಿದೆ ಅಮ್ಮ, ನಾನು ಇಲ್ಲ ಅಂತ ಹೇಳ್ತಿಲ್ಲ. ಅದಕ್ಕೋಸ್ಕರನೇ ನಾನು ಹೇಳ್ತಾ ಇರೋದು, ನಾಳೆಯಿಂದನೇ ಈ ಒಂದಷ್ಟು ಅನುಷ್ಠಾನ ಶುರು ಮಾಡಿರಿ. ಗರ್ಭದಲ್ಲಿ ಏನೇ ದೋಷ ಇದ್ರೂ ಬೇಗ ದೂರ ಆಗುತ್ತೆ, ಆದಷ್ಟು ಬೇಗ ನಿನ್ನ ಸಂತಾನ ಆಗುತ್ತೆ. ನಮ್ಮ ಮನೆಯವರು ಇದ್ದಾರೆ, ಮಾತಾಡಿ ಗುರುಜಿ ದಯವಿಟ್ಟು. ಕೊಡಮ್ಮ. ಹಲೋ ಹಲೋ, ನಮಸ್ತೆ ಗುರುಜಿ. ನಮಸ್ತೆ ರಾಯರೇ. ಸಿದ್ದರಾಜು ಅಂತ ಹೇಳಿ ಗುರುಜಿ. ಹಾಂ, ಒಳ್ಳೇದಾಗಲಿ. ಏನು ಕೆಲಸ ಮಾಡ್ತಿದ್ದೀರಿ? ಗುರುಜಿ ಸೇಲ್ಸ್ ಮತ್ತೆ ಮಾರ್ಕೆಟಿಂಗ್. ಸೇಲ್ಸು ಮಾರ್ಕೆಟಿಂಗ್, ಒಳ್ಳೇದಾಗಲಿ. ನಿಮ್ಮ ಸ್ವರತರಂಗವೂ ಚೆನ್ನಾಗಿದೆ, ನಿಮ್ಮ ಶ್ರೀಮತಿಯವರ ಸ್ವರತರಂಗ ಚೆನ್ನಾಗಿದೆ. ನಾನು ಹೇಳೋ ಪ್ರಕಾರ ಒಂದು ಅನುಷ್ಠಾನವನ್ನು ಸಾಧ್ಯವಾದಷ್ಟು ಬೇಗ ಶುರು ಮಾಡಿ, ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗಲಿ. ಇದಕ್ಕೆ ಬೇರೆ ಯಾವುದೇ ಮೆಡಿಕಲ್ ಸಪೋರ್ಟು ಬೇಡ. ನಿಮ್ಮಿಬ್ಬರ ಸ್ವರ ತುಂಬ ಚೆನ್ನಾಗಿದೆ, ಬೇಗ ಗರ್ಭ ನಿಲ್ಲುತ್ತೆ. ಸರಿ ಗುರುಜಿ. ಹಲೋ, ಇನ್ನೊಂದು ಪ್ರಶ್ನೆ ಇದೆ ಗುರುಜಿ. ಹೇಳಿ. ನಾವು ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅನ್ಕೊಂಡಿದೀವಿ, ಅದು ಈ ಸಮಯದಲ್ಲಿ ಮಾಡಿದ್ರೆ ಒಳ್ಳೇದಾ ಗುರುಜಿ? ಇನ್ನು 3 ತಿಂಗಳು ಬಿಟ್ಟು ಶುರು ಮಾಡಿ. ನಿಮ್ಮ ಸ್ವರತರಂಗ ಪ್ರಕಾರ ಇನ್ನು 3 ತಿಂಗಳು ಕಳೆದ ಮೇಲೆ ನೀವು ಆ ವ್ಯವಹಾರವನ್ನು ಬಿಸ್ನೆಸ್ ಶುರು ಮಾಡಿದ್ರೆ ಭಾಳ ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ತಮಗೆ ಧನ್ಯವಾದಗಳಮ್ಮ. ಒಳ್ಳೆಯದಾಗಲಿ, ಶುಭವಾಗಲಿ. ಈಗ ಕಾರ್ಯಕ್ರಮದಲ್ಲಿ ಮತ್ತೊಂದು ಕರೆ ಸಿದ್ಧವಾಗಿದೆ, ಬನ್ನಿ ಸ್ವೀಕರಿಸೋಣ. ಹಲೋ. ಹಲೋ ಅಮ್ಮ, ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ ಸ್ವಾಮಿ, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ತಾಯಿ. ಅಮ್ಮ, ಎಲ್ಲಿಂದ ಕರೆ ಮಾಡ್ತಿದ್ದೀರಿ? ಬಹಳ ಖುಷಿ ಆಗ್ತಿದೆ ಅಣ್ಣ ನಿಮ್ ಜೊತೆ ಮಾತಾಡಿ. ನಾನು ಶ್ರುತಿ ಅಂತ ಬೆಳಗಾವಿಯಿಂದ ಮಾತಾಡೋದು. ಹೌದಾ ಅಮ್ಮ, ಬಹಳ ಸಂತೋಷ ಆಯ್ತು ತಾಯಿ. ನಿಮ್ಮ ಪ್ರೀತಿ ವಿಶ್ವಾಸ ಸದಾಕಾಲ ಈ ಅಣ್ಣನ ಮೇಲೆ ಹಾಗೆ ಇದೆ. ಹಾ 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 ಒಟ್ಟ ಸಿಕ್ಕಿರ್ಲಿಲ್ಲ ಪಾಪ. ನಮ್ಮ ಮಮ್ಮಿ ದಿನ ಕಾಲ್ ಮಾಡ್ತಿದ್ಲರಿ ಶ್ರುತಿ ಹತ್ರ ಮಾತಾಡ್ಬೇಕಂತ ಹೇಳಿ. ಆಯ್ತವ. ಅಳು ಬರಾಕತೈತ್ರಿ. ಅಯ್ಯೋ ಯಾಕವ? ಅದು ಅಳು ಅಂದರೆ ಅದು ಆನಂದದ ಬಾಷ್ಪ. ನಿಮಗೆ ಬಹಳಷ್ಟು ದಿನಗಳ ನಂತರ ಕರೆ ಸಿಕ್ಕಿದೆಯಲ್ಲ, ಇರಲಿ, ನಿಮ್ಮ ಆನಂದ ಬಾಷ್ಪ ಹಾಗೆ ಇರಲಿ. ಗುರುಜಿ ನಮ್ಮ ಜೊತೆ ಇದ್ದಾರಮ್ಮ, ಮಾತಾಡಿ ತಾಯಿ. ಆಯ್ತ್ರಿ ಅಣ್ಣ, ಕೊಡ್ರಿ. ಹಲೋ. ಹಲೋ, ನಮಸ್ತೆ ತಾಯಿ, ಹೇಳಮ್ಮ. ನಮಸ್ತೆ ಗುರುಜಿ, ನಾನು ಶ್ರುತಿ ಅಂತ ಹ್ಞೂ ಬೆಳಗಾವಿಂದ ಮಾತಾಡುತ್ತಿರೋದು. ಹೇಳಮ್ಮ. ಗುರುಜಿ, ನಾನು ಬಿಕಾಮ್ ಮಾಡಿದ್ದೀನಿ. ಜಾಬ್ ಅಂತೂ ಸಿಕ್ಕಿದ್ದೆಲ್ಲ ನಂಗೆ ಸರಿ ಹೋಗ್ಲಿಲ್ಲ ಗುರುಜಿ. ನೈಟ್ ಶಿಫ್ಟ್ ಬಂತು. ಹ್ಞೂ ಅದಾದ್ಮೇಲೆ ಮದ್ವೆ ವಿಚಾರವಾಗಿ ಕೂಡ ಏನು ಆಗ್ತಿಲ್ಲ ಗುರುಜಿ. ಅದು ಸ್ವಲ್ಪ ಮನೆಯಲ್ಲಿ ತಂದೆ ತಾಯಿ ಕೂಡ ಅಂದ್ರೆ ತಲೆಗೆ ಟೆನ್ಷನ್ ಆಗ್ಬಿಟ್ಟೈತ್ರಿ, ಏನೋ ಆಗಾಕತ್ತಿಲ್ಲ ಅಂತ ಹೇಳಿ. ಅದಕ್ಕ ಗುರುಜಿ ನಿಮ್ಮ ಹತ್ರ ಮಾತಾಡ್ಬೇಕಂತ ಕಾಲ್ ಕನೆಕ್ಟ್. ನಮ್ಮ ಮಮ್ಮಿ ಅಂತ ದಿನ ನಿಮ್ಗ್ ಟ್ರೈ ಮಾಡ್ತಿರ್ತಾರ್ರಿ. ಅವ್ರಿಗೂ ಆರೋಗ್ಯ ಸಮಸ್ಯೆ ಇದೆ ಗುರುಜಿ. ಚಿಂತೆ ಮಾಡಬೇಡಿ. ನಿಮ್ಮ ಸ್ವರತರಂಗ ಪ್ರಕಾರ ಅತಿ ಶೀಘ್ರದಲ್ಲೇ ವಿವಾಹ ಆಗುವಂಥ ಯೋಗ ಲಕ್ಷಣಗಳು ತುಂಬ ಸಮೀಪದಲ್ಲಿದೆ, ತುಂಬ ದೂರ ಇಲ್ಲ, ತುಂಬ ಹತ್ತಿರದಲ್ಲಿದೆ. ನೀವು ನಂಬಿರ್ತಕ್ಕಂಥ ದೈವದ ಅನುಗ್ರಹ, ನಿನ್ನ ತಂದೆ ತಾಯಿ ಆಶೀರ್ವಾದ ನೀನು ಚೆನ್ನಾಗಿದೆ. ಇದಕ್ಕಾಗಿ ನೀನು ಮಾಡಬೇಕಾದ್ದು ಬರೀ 9 ದಿವಸದ ಅನುಷ್ಠಾನವನ್ನು ಮಾಡು. ಸಮಯ ಕಡಿಮೆ ಇರೋದ್ರಿಂದ ಅನುಷ್ಠಾನವನ್ನು ಹೇಳ್ತೀನಿ, ಅದು ಬೇಗ ಬರ್ಕೋ ಅಥವಾ ಅದನ್ನು ಹಾಗೆ ಗಮನದಲ್ಲಿಟ್ಕೋ. ನಿಮ್ಮ ಮನೆಯಲ್ಲಿ ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ನಿಮ್ಮ ಮನೇಲಿ ಪೂರ್ವಾಭಿಮುಖವಾಗಿ ಕೂತ್ಕೊಂಡು ಕೆಂಪು ವರ್ಣದ ಕುಂಕುಮವನ್ನು ಅಕ್ಷತೆಗೆ ಬೆರೆಸ್ಕೊ, ಅಕ್ಕಿಗೆ ಬೆರೆಸ್ಕೊ. ಆ ಅಕ್ಕಿನ ಒಂದು ತಟ್ಟೆನಲ್ಲೋ ಒಂದು ಎಲೆನಲ್ಲೋ ಒಂದು ಹಿಡಿಯಷ್ಟು ಅಕ್ಕಿನ, ಕೆಂಪು ಅಕ್ಕಿನ ಹಾಕ್ಕೊಂಡು ನಿನ್ನ ಉಂಗುರದ ಬೆರಳಿಂದ ಒಂದು ನಕ್ಷತ್ರವನ್ನು ಬರಿ. 1 ಹಿಡಿ ಅಕ್ಕಿನ, ಒಂದು ಕೆಂಪು ಅಕ್ಕಿ, 1 ಹಿಡಿಯಷ್ಟು ಅಕ್ಕಿಯನ್ನು ಒಂದು ತಟ್ಟೆನಲ್ಲೋ ಒಂದು ಎಲೆ ಮೇಲೆ ಹಾಕಬೇಕು. ನಿನ್ನ ಉಂಗುರದ ಬೆರಳಿಂದ ಒಂದು ನಕ್ಷತ್ರವನ್ನು ಬರಿಬೇಕು, 6 ರೇಖೆ ಇರೋ ನಕ್ಷತ್ರ ಬರಿಬೇಕು. ಬರೆದು ಅದರ ಮಧ್ಯದಲ್ಲಿ ರಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ರಮ್, ಆ ಅಕ್ಷರವನ್ನು ಹೇಳಿಕೊಂಡು 108 ಬಾರಿ ನಿನ್ನ ಉಂಗುರದ ಬೆರಳನ್ನೇ ಮಧ್ಯದಲ್ಲಿಟ್ಟು ರಮ್ ಎಂಬತಕ್ಕಂಥ ಅಕ್ಷರವನ್ನು ಹೇಳಿದ ಮೇಲೆ, ಮಂತ್ರ ಹೇಳಿದ ಮೇಲೆ 2 ದೀಪ ಅಣಿಸಿಟ್ಟು 4 ಕಡಲೆಕಾಳನ್ನು ನೀರಲ್ಲಿ ನೆನೆಸಿರು. ನಾಳೆ ಬೆಳಿಗ್ಗೆ ಪೂಜೆಗೆ ಅಂದರೆ ಇವತ್ತು ರಾತ್ರಿನೇ ಕಡಲೆಕಾಳು ನೀರಿಗೆ ಹಾಕು, 4 ಹಾಕು ಸಾಕು.
4 ಕಡಲೆಕಾಳು ನೆಂದಿರ್ತಕ್ಕಂಥದ್ರ ಮೇಲೆ ಒಂದು ಹನಿ ಜೇನುತುಪ್ಪ ಹಾಕು. ಅದನ್ನು ಆ ಕಡಲೆಕಾಳು ಜೇನುತುಪ್ಪವನ್ನು ದಟ್ಟೆ ಮೇಲೆ ಇಟ್ಕೊಂಡು ಗಮ್ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 54 ಬಾರಿ ಹೇಳಿ 2 ಕಡಲೆಕಾಳು ನೈವೇದ್ಯ ಪ್ರಸಾದವನ್ನು ನೀನು ಆಹಾರದಲ್ಲಿ ತಗೋ. ಇನ್ನು 1 ಕಡಲೆಕಾಳನ್ನು ನೀರಿಗೆ ಹಾಕು. ಇನ್ನೊಂದು ಕಡಲೆಕಾಳನ್ನ ಆಚೆ ಅದರ ಗಿಡ ಮರಗಳ ಹತ್ರ ಹಾಕು. ಇದನ್ನು ಕರೆಕ್ಟಾಗಿ 11 ಅಥವಾ 13 ದಿವಸ ಮಾಡು. ಇಷ್ಟು ಮಾಡೋದ್ರೊಳಗಾಗಿ ನಿನಗೊಂದು ಒಳ್ಳೆ ಸುದ್ದಿ ಬರುತ್ತೆ. ಓಕೆ ಗುರುಜಿ. ಗುರುಜಿ ನಮ್ಮ ಅಮ್ಮನ ಹತ್ರ ಮಾತಾಡ್ತೀರಾ ಗುರುಜಿ? ಅವ್ರ ಆರೋಗ್ಯ ತೊಂದರೆ ಬಾಳ ಇದೆ ಗುರುಜಿ. ಕೊಡು, ಸಮಯ ಕಡಿಮೆ ಇದೆ, ಎಷ್ಟು ಸಾಧ್ಯವೋ ಅಷ್ಟು ನಡೀಲಿ. ಕೊಟ್ಟೆ ಗುರುಜಿ. ಅದೃಷ್ಟ ನಿಂದಿಲ್ಲಮ್ಮ, ಒಳ್ಳೇದಾಗ್ಲಿ. ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕಾಗಿ ನಿಮಗೆ ಧನ್ಯವಾದಗಳಮ್ಮ. ಗುರುಜಿ, ಇವತ್ತು ತಾವು ಕೂಡ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ರೆ ನಿಮಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೇದಾಗಲಿ, ಶುಭವಾಗಲಿ. ಮತ್ತೆ ನಿಮ್ಮ ಭೇಟಿ ನಾಳೆ ಬೆಳಗಿನ ಮಹರ್ಷಿವಾಣಿ ನೇರ ಪ್ರಸಾರದ ಕಾರ್ಯಕ್ರಮದಲ್ಲಿ. ನಮಸ್ತೆ.